ನಾನು ಧ್ಯಾನಸ್ಥನಾಗಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ನೋಡಿ, ನನ್ನ ಹಿಂದೆ ಒಂದು ವಿಶೇಷವಾಗಿರುವಂತಹ ಬಸವ ಪಿರಮಿಡ್ ಹಿಲ್ಸ್ ಇದೆ. ಪಿರಮಿಡ್ ಅಂದ್ರೆ ಅಂತಂದ್ರೆ ಫೈರ್ ಅಂತ ಕರಿತೀವಿ, ಮಿಡ್ ಅಂದ್ರೆ ಸೆಂಟರ್. ಇದು ಪಿರಮಿಡ್ ಒಂದು ಅರ್ಥ. ಒಬ್ಬ ವ್ಯಕ್ತಿ ಎಷ್ಟು ಸಮಯಗಳ ಕಾಲ ಪ್ರತಿದಿನ ಧ್ಯಾನ ಮಾಡಿದ್ರೆ ಒಳ್ಳೇದು? 5 ವರ್ಷ ಮಗುವಿದ್ರೆ 5 ನಿಮಿಷ, 10 ವರ್ಷ ಇದ್ದವ್ರು 10 ನಿಮಿಷ. ಈಗ ನಂಗೆ 40 ವರ್ಷ ಅಂದ್ರೆ ನಾನು 40 ನಿಮಿಷ ಧ್ಯಾನ ಮಾಡ್ತೀನಿ. ಇದಕ್ಕೆ ನಾವ್ ಅಂತೀವಿ ಕಿಂಗ್ಸ್ ಚೇಂಬರ್ ಅಂತ ಕರಿತೀವಿ ಇದಕ್ಕೆ, ಕಿಂಗ್ಸ್ ಚೇಂಬರ್. ಸೊ ಇಲ್ಲಿ ನಿಮ್ಗೆ ನೋಡಿ ಮೇಲೆ ಕಾಸ್ಮಿಕ್ ಎನರ್ಜಿ ತುಂಬಾ ಜಾಸ್ತಿ ಬಂದ್ಬಿಡುತ್ತೆ. ಪಿರಮಿಡ್ ಶಕ್ತಿನ ಯುಟಿಲೈಸ್ ಮಾಡ್ತಾ ನೀವು ಕೃಷಿ ಮಾಡಿ ನಿಮ್ಗೆ ರಿಸಲ್ಟ್ಸ್ 1 ಅಲ್ಲ, ನಿಮ್ಗೆ 2x ಸಿಗುತ್ತೆ ಕೃಷಿ ಭೂಮಿಯಲ್ಲಿ ಕೂಡ. ಧ್ಯಾನಕ್ಕೆ ಯಾವುದೇ ರೀತಿ ದುಡ್ಡಿನ ಕನೆಕ್ಷನ್ ಇಲ್ಲ. ಸೊ ನಮ್ಮ ಗುರುಗಳು ಪತ್ರಿಜರ್ ಹೇಳ್ಕೊಟ್ಟಾಗೆ ಧ್ಯಾನ ಇಸ್ ಫ್ರೀ. ಒಂದು ಇನ್ನರ್ ನೆಟ್ಟಿಗೆ ನೀವು ಕನೆಕ್ಟ್ ಆಗಿ, ಸೊ ಏನು ಮಾಡೋದಿಲ್ಲ. ಧ್ಯಾನ ಅಂದ್ರೆ ಕೇವಲ ನಮ್ಮ ಸಹಜವಾಗಿ ಉಸಿರಾಟದ ಮೇಲೆ ಗಮನ ಕೊಡೋಣ. ನಮ್ದು ಮನಸಾಕ್ಷಿ ಮತ್ತೆ ಬಸವ ಪಿರಮಿಡ್ಸ್ ಒಂದು ಗ್ರೂಪ್ ಇದೆ, ಮತ್ತೆ ಆ ಗ್ರೂಪಿಗೆ ನಾನು ನಿಮ್ QR ಕೋಡ್ ಕೊಡ್ತೀನಿ ಸಂದೀಪ. ಅವ್ರು ಆ ಗ್ರೂಪಿಗೆ ಜಾಯ್ನ್ ಆಗ್ಬಿಟ್ರೆ ನಮ್ದು ಪ್ರತಿದಿನ ಸತ್ಸಂಗ ಆಮೇಲೆ ಧ್ಯಾನದ ಶಿಬಿರಗಳು ನಡೀತಾನೆ ಇರುತ್ತೆ ಅಲ್ಲಿ. ಸೊ ಅದು ಫ್ರೀ ಆಗಿರುತ್ತೆ. ಸೊ ಅವ್ರ ಮನೆಯಲ್ಲೇ ಇದ್ಕೊಂಡು ಅವ್ರ ಮೊಬೈಲ್ದಲ್ಲೇ ಅವ್ರ ಮಾರ್ಗದರ್ಶನ ಕೊಡ್ತೀನಿ ನಾನೆಲ್ಲ. ಏನೇನೋ ಹೆಲ್ತ್ ಸಮಸ್ಯೆ ಇತ್ತು, ನಂಗೆ ಅಲ್ಲಿ ದುಡ್ಡು ಬರ್ಬೇಕಾಗಿತ್ತು, ಮನಸ್ಸಿನಲ್ಲಿ ನಮ್ಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅವರೆಲ್ಲ 30 ದಿನ 40 ದಿನ ಧ್ಯಾನ ಆದ್ಮೇಲೆ ಅವ್ರೊಳಗೆ ಒಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದೆ. ಈ ಪಿರಮಿಡ್ ನೀರ್ ಬಿಡುದು ಇದನ್ನ ಬಿಡುದು ಎಲ್ಲ ಆದ್ ನಂತರ 4 ಎಕರೆ 80 ಕ್ವಿಂಟಲ್ ಆಗ್ಬೋದು. ಈ ಸಲ 147 ಕ್ವಿಂಟಲ್ ಗೊಂಜಾಳ ಆಗೈತೆ. 64 ವಿದ್ಯೆಗಳು ಈ ಕಲಿಯೋದು 200 ವರ್ಷದಿಂದ ಬ್ರಿಟಿಷ್ ಕೊಟ್ಟವ್ರ ಎಜುಕೇಶನ್. ಸೊ ಇದ್ರಲ್ಲಿ ಮೇನ್ 64 ವಿದ್ಯೆಯಲ್ಲಿ ಧ್ಯಾನದ ವಿದ್ಯೆ ಪ್ರಮುಖವಾಗಿ ಹೇಳ್ಕೊಡ್ತೀವಿ. ಸೋಫಾ ಮೇಲೆ ಕುಂತ್ರೆ ನಿಮ್ 2 ಕಾಲುಗಳು ಈ ತರ ಕ್ರಾಸ್ ಮಾಡಬೇಕು, ಕ್ರಾಸ್ ಲೆಗ್ ಹೀಗಿರ್ಬೇಕು. ಹೌದು, ಈ ತರ ಕ್ರಾಸ್ ಲೆಗ್ ಇರ್ಬೇಕು. ಇಲ್ಲಿ ನಮ್ಗೆ 10% ಎನರ್ಜಿ ಸಿಗುತ್ತೆ ಸಂದೀಪ. ಕೈನ ಈ ತರ ಲಾಕ್ ಮಾಡ್ಕೋಬೇಕು. ಇದನ್ನ ಒಂದು ಇಟ್ಕೊಂಡ್ಬಿಡಿ ಸಾಕು, ನಿಮ್ಗೆ ವಿಲ್ ಅಟ್ರಾಕ್ಟ್ ಎನಿಥಿಂಗ್. ಒಳಗಡೆ ಹಿಮಾಲಯದಿಂದ ತಂದಂತ ಕ್ರಿಸ್ಟಲ್ಸ್ ಹಾಕಿ, ಆ ಕ್ರಿಸ್ಟಲ್ಸ್ ಒಳಗಡೆ ಈ ಗ್ರಾನೈಟ್ ಅನ್ನು ಹಾಕಿದ್ದೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಗೋಕಾಕ್ ಬಂದಿದ್ದೀನಿ. ಬೆಂಗಳೂರಿಂದ ಇಲ್ಲಿಗೆ ಸರಿಸುಮಾರು 530 ಕಿಲೋಮೀಟರ್ ಆಗುತ್ತೆ. ಸೊ 530 ಕಿಲೋಮೀಟರ್ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಯಾರ್ಯಾರು ಲೈಫಲ್ಲಿ ಧ್ಯಾನದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೀರಾ, ಅಥವಾ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ನನಗೇನು ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ, ನಾನು ಧ್ಯಾನಸ್ಥನಾಗಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ನೋಡಿ, ನನ್ನ ಹಿಂದೆ ಒಂದು ವಿಶೇಷವಾಗಿರುವಂತಹ ಬಸವ ಪಿರಮಿಡ್ ಹಿಲ್ಸ್ ಇದೆ. ಸೊ ನಿಮ್ಗಲ್ಲಿ ಕಾಣಿಸ್ತಿರಬಹುದು, ಈಗಷ್ಟೇ ಸೂರ್ಯಾಸ್ತ ಆಗ್ತಾ ಇದೆ. ಇವತ್ತು ಹುಣ್ಣಿಮೆ, ನಾನು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಹುಣ್ಣಿಮೆ. ಸೊ ಹಾಗಾಗಿ ಇವತ್ತು ರಾತ್ರಿ ಅಲ್ಲಿಗೆ ಸುಮಾರು ಜನ ಬರ್ತಾರೆ. ಸೊ ಅವರೆಲ್ಲರನ್ನ ಭೇಟಿ ಆಗಬೇಕು. ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿತ್ತು ಅವೆಲ್ಲ ಇಲ್ಲಿ ಬಂದು ಧ್ಯಾನ ಮಾಡೋದ್ರಿಂದ ಕ್ಲಿಯರ್ ಆಯಿತು. ಜೊತೆಗೆ ನಾವೆಲ್ಲ ಪಿರಮಿಡ್ ಅಂದ ತಕ್ಷಣ ವಿದೇಶದಲ್ಲಿರುವಂಥ ಪಿರಮಿಡ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಪಿರಮಿಡ್ ಹಿಲ್ಸ್ನ ಒಳಗಡೆ ಬಂದು ಧ್ಯಾನ ಮಾಡಿದ್ರೆ ನಾರ್ಮಲ್ ಧ್ಯಾನಕ್ಕಿಂತ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಈ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಸುತ್ತ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ದೊಡ್ಡ ಬಯಲು ಇದು. ಸೊ ಕೃಷಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ಬಯಲಿದು. ಸೊ ಇಲ್ಲಿ ಈ ಒಂದು ಸಂಸ್ಥಾನದ ಗುರುಗಳಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಅಂತ ಹೇಳಿ ಇಲ್ಲೇ ಇದ್ದಾರೆ. ಗುರುಗಳೇ ಬನ್ನಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ ಸಂದೀಪ್ ಅವರೇ. ತುಂಬಾ ಚೆನ್ನಾಗಿ, ತಾವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀವಿ. ಗೋಕಾಕ್ ಬಂದ್ವಿ, ನಿಮ್ಮ ಕರೆದಂಟು ತಿಂದ್ವಿ. ಬಸವ ತತ್ವವನ್ನ ತುಂಬಾ ಸರಳೀಕರಣಗೊಳಿಸ್ಕೊಂಡು ಅದರಲ್ಲೇ ಪರಿಪಾಲನೆಯಲ್ಲಿ ಇರುವಂತವ್ರು ನೀವು. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಊರಿಗೆ ಬಂದಿದ್ದು, ನಿಜವಾಗ್ಲೂ ಖುಷಿ. ಜೊತೆಗೆ ನಮ್ಮ ವೀಕ್ಷಕರಿಗೆ ಏನಾದ್ರೂ ಬದಲಾವಣೆ ಬೇಕು, ಬದುಕಲ್ಲಿ ಕಷ್ಟಗಳಿದೆ, ಸಂಕಷ್ಟದಲ್ಲಿದ್ದೀವಿ, ನಾವೆಲ್ಲ ಒಂದು ಆಂಗ್ಸೈಟಿ ಅಂತಾನು ಹೇಳ್ಬಹುದು, ಅಥವಾ ಡಿಪ್ರೆಷನ್ಗೆ ಹೋಗೋದು ಅಂತಾನು ಹೇಳ್ಬಹುದು. ಈ ರೀತಿ ಎಲ್ಲ ಒಂದು ತಳುಕು ಬಳುಕಿನ ಪ್ರಪಂಚದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಈಗೇನೋ ಒಂದು ಪೀಸ್ ಬೇಕು ಅಂತ ಹುಡುಕುವಂತಹ ಜನ ಮಾನಸದಲ್ಲಿ ಈಗ ಸದ್ಯಕ್ಕೆ ನಾವಿದ್ದೀವಿ. ಹಾಗಾಗಿ ಅಂಥವರಿಗೆ ಒಂದು ಪರಿಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ. ಧ್ಯಾನ ಎಲ್ಲರೂ ಮಾಡಬಹುದು, ಅಥವಾ ಧ್ಯಾನದ ಬಗ್ಗೆ ಪ್ರಚೋದನೆಯನ್ನ ಸುಮಾರು ಕಡೆ ನಾವು ವಿಡಿಯೋಸ್ ಮುಖಾಂತರ ನೋಡಿದೀವಿ. ಇದೇನಿದು ಬಸವ ಪಿರಮಿಡ್ ಹಿಲ್ಸ್ ಅಂತ ಹೇಳಿದ್ರೆ ಏನು? ಈ ಪಿರಮಿಡ್ ಒಳಗಡೆನೆ ಧ್ಯಾನ ಮಾಡಿದ್ರೆ ಯಾಕೆ ಅಷ್ಟು ಪರಿಪಕ್ವವಾಗಿ ಇರುತ್ತೆ ಅಂತ. ಓಕೆ, ಎಲ್ಲ ಧ್ಯಾನ ಬಂಧುಗಳಿಗೆ ವಿಶೇಷವಾಗಿ ಸಂದೀಪ್ ಹೆಗ್ಗಡೆ ಮತ್ತು ಅವರೆಲ್ಲ ಪರಿವಾರ, ಮತ್ತೆ
ವಿಶೇಷವಾಗಿ ತಾವು ಬೆಂಗಳೂರಿಂದ ಇಲ್ಲಿ ಬಂದಿದ್ರಿ. ಹೌದು. ನನ್ನ ಒಂದು ಬಸವ ಪಿರಮಿಡ್ ಮತ್ತು ನನ್ನ ಮನಸ್ಸಾಕ್ಷಿ ಫೌಂಡೇಶನ್ ವತಿಯಿಂದ ತಮಗೆ ಭಕ್ತಿಯ ಶರಣಾರ್ಥಿ. ಥ್ಯಾಂಕ್ ಯು. ಇದು ನಮ್ಮ ಬಸವ ತತ್ವ, ಮುಗಿದ ಕೈ ಬಾಗಿದ ತಲೆ, ಎಸ್, ಇದು ನಮ್ಮ ಬಸವ ತತ್ವ. ಹೌದು. ಬಹಳ ಖುಷಿ ಆಗ್ತದೆ ಸಂದೀಪ್ ಅವರೇ, ತಮ್ಮ ಒಂದು ಬಹಳಷ್ಟು ಎಪಿಸೋಡ್ ನೋಡಿದ್ದೀನಿ. ಎಸ್, ಥ್ಯಾಂಕ್ ಯು. ರಿಯಲಿ ನೀವು ಇನ್ನೂ ಉನ್ನತಕ್ಕೆ ಹೋಗಿ ನಿಮ್ಗೆ ಒಂದು ನಮ್ಮ ಕಡೆಯಿಂದ ನಮ್ಮ ಬಸವ ಪಿರಮಿಡ್ ಇಂದ ಒಂದು ಕಾಮನೆಗಳನ್ನ ನಿಮ್ಗೆ ಆಶೀರ್ವಾದನ ಹೇಳ್ತಿದ್ವಿ. ಹೌದು. ಬಹಳ ಒಳ್ಳೆ ಕ್ವಶನ್ ನೀವು ಸ್ಟಾರ್ಟಿಂಗ್ ಕೇಳಿದ್ರಿ. ಎಸ್, ನಾನು ಕೂಡ ಇದೇ ಬ್ಯಾಂಗ್ಳೂರ್ದಲ್ಲಿ 15 ವರ್ಷದಿಂದ ಆಸ್ ಎ ಜರ್ನಲಿಸ್ಟ್ ಆಗಿ ಕೆರಿಯರ್ ಚಾರ್ಜ್ ಮಾಡಿದ್ದೆ. ಓಹೋ, ಎಸ್, ನಿಜವಾಗೂ ನಾನು ಟಿವಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಂದು ಪೋಸ್ಟ್ ಗ್ರಾಜುಯೇಷನ್ ಇನ್ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ. ಓಕೆ. ಸೊ ಅದಾದ್ಮೇಲೆ 2010 ಅಲ್ಲಿ ಒಂದು ಪ್ರೋಗ್ರಾಮ್ ನೋಡಿದೆ ನಾನು, ಒಬ್ರು ಗುರುಗಳದು. ನೀವು ಮೋಸ್ಟ್ಲಿ ನೋಡಿರ್ಬೋದು, ರಾಮಚಂದ್ರ ಗುರೂಜಿ ಅಂತ ಹೇಳಿ ಇರ್ಬೋದು. ಗೊತ್ತು. ಮೋಸ್ಟ್ಲಿ ನನಗೆ ಅನ್ಕೊಂಡು ನಿಮ್ ಗುರುಗಳು ಅವರೇ ನಮ್ಮ ಗುರುಗಳು, ಹೌದು. ನಮ್ಮ ವಾಹಿನಿಯಲ್ಲೂ ಕೂಡ ಅನೇಕ ನೋಡಿದ್ದೀನಿ, ನಿಮ್ಮದು ಎಲ್ಲ ಅವ್ರ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗಿದೆ, ನಾನು ಎಲ್ಲ ನೋಡಿದ್ದೀನಿ ಗುರುಜಿ. ಹೌದು. ಸೊ ಇವರು 2010 ಅಲ್ಲಿ ಗುರುಜಿ ನನಗೆ ಬ್ಯಾಂಗ್ಳೂರ್ದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅವ್ರದ್ದು, ಸಮ್ಮೋನ್ ಈಕ್ವಲ್ ಟು ಸಂಜೀವಿನಿ ಅಂದ್ರೆ 2 days ಒಂದು ವರ್ಕ್ಶಾಪ್ ಇತ್ತು. ಅದು ಎಲ್ಲಿತ್ತಪ್ಪ ಅಂದ್ರೆ ಬ್ಯಾಂಗ್ಳೂರ್ನಲ್ಲಿ ಒಂದು ಕನಕ್ಪುರ್ ರೋಡ್ ಹತ್ರ ಒಂದು ಪಿರಮಿಡ್ ವ್ಯಾಲಿ ಅಂತ ಸ್ಥಳ ಇದೆ. ಅಲ್ಲಿದೆ. ನನಗೆ ಅಲ್ಲಿವರೆಗೆ ಪಿರಮಿಡ್ ಅಂದ್ರೆ ಗೊತ್ತಿಲ್ಲ, ಧ್ಯಾನ ಅಂದ್ರೆ ಗೊತ್ತಿಲ್ಲ, ಸುಮ್ನೆ ಗುರುಗಳ ಕತೆ ಈ ಹಿಂದಿನ ಜನ್ಮ ಕುತೂಹಲ ನೋಡ್ಕೋಬೇಕಂತ ಹೋಗಿದ್ದ ನಾನು. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಸಾಯಂಕಾಲ ಇದು ಏನ್ ನೀವು ಇದೇ ತರ ಸಾಯಂಕಾಲ ಬಂದಿದ್ರಿ, ನಮ್ಮನ್ನು ಸಾಯಂಕಾಲ ಕರ್ಕೊಂಡು ಹೋಗಿದ್ರು. ನೋಡಿದ್ರೆ ಎದುರಿಗೆ ಒಂದು ಭವ್ಯವಾದ ಒಂದು 160 by 160 ಪಿರಾಮಿಡ್ ಬ್ಯಾಂಗ್ಳೂರ್ದಲ್ಲಿ ಅವಾಗ. ಸೊ ನಾನು ಫಸ್ಟ್ ಟೈಮ್ ಹೋದೆ. ಹೋದ ತಕ್ಷಣ ಇದೇನಪ್ಪ ಇಷ್ಟು ದೊಡ್ಡದಾಗಿರೋ ಪಿರಾಮಿಡ್ ಇದೆ ಅಂದ ತಕ್ಷಣ ಅಲ್ಲಿ ಒಳಗಡೆ ಹೋಗಿ ಕುತ್ಕೊಂಡು ಧ್ಯಾನ ಮಾಡಿದ್ವಿ ಸಂದೀಪ್ ಅವರೇ. ಫಸ್ಟ್ ಟೈಮ್ ನನ್ನ ಎಂಟೈರ್ ಬಾಡಿ ಹೀಲಿಂಗ್ ಆಗಿ ಸ್ಟಾರ್ಟ್ ಆಯ್ತು, ವಾಂತಿ ಬರಕ್ ಸ್ಟಾರ್ಟ್ ಆಯ್ತು, ತಲೆ ಸುತ್ತಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಪಿರಾಮಿಡ್ ಅಂದ್ರೆ ಎನರ್ಜಿ ಸ್ಟೋರ್ ಹೌಸ್. ಓಕೆ. ಇಡೀ ವಿಶ್ವಕ್ಕೆ ವಿ ಕಾಲ್ ಎಸ್ ಎನರ್ಜಿ, ಶಕ್ತಿ ಅಂತ ಕರಿತೀವಿ. ಆ ಶಕ್ತಿಯನ್ನ ಈ ಪಿರಾಮಿಡ್ ಒಳಗೆ 3ರಷ್ಟು ನಮ್ಗೆ ಜಾಸ್ತಿ ಸಿಗುತ್ತೆ. ಹಾಗಾದ್ರೆ ನೀವು ಕೇಳಿದ್ರಿ ಇಲ್ಲಿ ಎನರ್ಜಿ ಸಿಗಲ್ವಾ ಗುರುಜಿ ಅಂತ ಕೇಳಿದ್ರಿ ನೀವು. ಖಂಡಿತ ಇಲ್ಲೂ ಸಿಗುತ್ತೆ, ಬಟ್ ಯೂನಿಕ್ ಅಲ್ಲಿ ಯಾಕೆ ಮಾಡ್ಬೇಕಂದ್ರೆ ಅಲ್ಲಿ ನಮ್ಗೆ ಇಡೀ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಒಂದು ಸೆಂಟರ್ ರಿಸೀವಿಂಗ್ ಪಾಯಿಂಟ್. ಈಗ ನಾವೆಲ್ಲ ಸ್ಕೂಲ್ ಡೇಸ್ ಅಲ್ಲಿ ಸಂದೀಪ್ ಅವರೇ ಈ ಭೂತ ಕನ್ನಡಿ ಅಂತ ನೋಡಿದ್ರ? ಹೌದು. ಏನ್ ಮಾಡುತ್ತೆ ಭೂತ ಕನ್ನಡಿ? ಸೂರ್ಯನ ಶಕ್ತಿ ಎಲ್ಲ ಕಡೆ ಇದೆ. ಹೌದು. ಹೇಳೋದು ಒಂದೇ ಸ್ಪಾಟಿಗೆ ಕೊಡುತ್ತೆ, ಬೆಂಕಿ ಕೂಡ ಬರುತ್ತೆ. ಕರೆಕ್ಟ್. ಅಂದ್ರೆ ಸೂರ್ಯ ಶಕ್ತಿ ಇದೆ ಅಂತ ಚೆಕ್ ಮಾಡ್ಬೇಕಂದ್ರೆ ಹೇಗ್ ಮಾಡಿದ್ವಿ ಅಂದ್ರೆ ಸೂರ್ಯನಿಗೆ ಮತ್ತೆ ಒಂದು ಅಪೋಸಿಟ್ ಆಗಿ ಏನ್ ಇಟ್ವಿ ನಾವಲ್ಲಿ ಒಂದು ಪೇಪರ್ ಇಟ್ಟು ಸೂರ್ಯನ ಕಿರಣ ಅಲ್ಲಿ ಫೋಕಸ್ ಆಗಿ ಅಲ್ಲಿಂದ ಏನಾಯ್ತು ಅದಕ್ಕೆ ಫೈರ್ ಬಂತು. ಹಾಗೆ ಈ ಇಡೀ ಜಗತ್ತಲ್ಲಿ ಶಕ್ತಿ ಇದೆ. ನಾವು ಯಾವಾಗ ಪಿರಾಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತೀವಿ, ಯಾವಾಗ ಪಿರಾಮಿಡ್ ಒಳಗೆ ಕೂತ್ಕೊಂಡು ನಮ್ಮ ಸಂಕಲ್ಪಗಳು ಮಾಡ್ಕೊತೀವಿ, ನಮ್ಗೆ ಆ ಫೈರ್ ಸಿಗುತ್ತೆ. ಪಿರಾಮಿಡ್ ಅಂದ್ರೆ ಪಿರಾ ಅಂತಂದ್ರೆ ಫೈರ್ ಅಂತ ಕರಿತೀವಿ, ಮಿಡ್ ಅಂದ್ರೆ ಸೆಂಟರ್. ಇದು ಪಿರಾಮಿಡ್ ಒಂದು ಅರ್ಥ. ಎಸ್, ಖಂಡಿತ. ಈಗ ನನಗೆ ಅಷ್ಟು ತಡ್ಕೊಳ್ಳುವಂತ ಶಕ್ತಿ ಇಲ್ಲ, ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಬೇಗ ಅಲ್ಲಿಗೆ ಹೋಗಿ ಅದ್ರ ಒಳಗಡೆ ನಿಂತು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿ ಕೊಡೋಣ. ಯಾಕಂದ್ರೆ ಸುಮಾರು ಜನ ಅನೇಕ ಡಿಸೀಸ್ ಗಳಿಂದ ಬಳಲ್ತಾ ಇದ್ದಾರೆ. ಅದು ಮಾನಸಿಕವಾಗಿರುವಂತಹ ಸ್ಥಿರತೆ ಇಲ್ಲದೆ ಇರೋದು ಇರಬಹುದು, ಅಥವಾ ದೇಹಕ್ಕೆ ಬಂದಿರುವಂತಹ ಬಾಧ್ಯತೆಗಳು ಇರಬಹುದು ಅಂತ ನಾನು ಅನ್ಕೊಂತೀನಿ. ಸೊ ಅವೆಲ್ಲದಕ್ಕೂ ಉತ್ತರ ಈ ಎಪಿಸೋಡ್ ಆಗುತ್ತೆ. ಜೊತೆಗೆ ಈಗ ರಾತ್ರಿ ಸುಮಾರು ಜನ ಇಲ್ಲಿಗೆ ಬರೋರಿದ್ದಾರೆ, ಧ್ಯಾನ ಮಾಡೋರಿದ್ದಾರೆ, ನಾನು ಕೂಡ ಇಲ್ಲೇ ಇರ್ತೀನಿ. ಅವ್ರಗಳ ಮೇಲೆ ಧ್ಯಾನ ಬೀರಿರುವಂತಹ ಪರಿಣಾಮ, ಜೊತೆಗೆ ಈ ಪಿರಮಿಡ್ ಹಿಲ್ಸ್ ಇಂದ ಅವ್ರಿಗೆ ಆಗಿರುವಂತಹ ಪ್ರಯೋಜನ, ಎರಡನ್ನೂ ಕೂಡ ನಾವು ತಿಳ್ಕೊಳ್ಳೋಣ. ಬನ್ನಿ ಸರ್, ಅಲ್ಲಿಗೆ ಬನ್ನಿ ಸರ್, ಪ್ಲೀಸ್. ಎಸ್, ಬಹಳ ದೊಡ್ಡ ಜಾಗ ಇದು. ಸುತ್ತಲೂ ಕೃಷಿ ಮಾಡಿದಿರಾ ನೀವು, ಇಲ್ಲೇ ನೋಡ್ತಾ ಇದೀವಿ, ಗಿಡಗಳನ್ನೆಲ್ಲ ಬೆಳೆಸಿದಿರಾ. ಈ ಒಂದು ಬಸವ ಪಿರಮಿಡ್ ಹಿಲ್ಸ್ ಯಾವಾಗ ಇಲ್ಲಿ ಪ್ರಾರಂಭ ಆಗಿದ್ದು, ಓಪನಿಂಗ್ ಯಾರು ಬಂದಿದ್ರು, ಮತ್ತೆ ಈಗಲೂ ಕೂಡ ಜನ ಬರ್ತಾ ಇದಾರೆ ಇಲ್ಲಿಗೆ. ಸೊ ಇದರ ವಿಶೇಷತೆಗಳ ಬಗ್ಗೆ ನಾನು ಅದ್ರ ಒಳಗಡೆನೆ ಮಾತಾಡ್ತೀನಿ. ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ಈ ಒಂದು ತೋಟದ ಮಧ್ಯದಲ್ಲಿ ಒಂದು ಪಿರಮಿಡ್ ಕೂಡ ಇಟ್ಟಿದ್ದಾರೆ. ಏನು ಕೃಷಿಗೂ ಕೂಡ ಇಷ್ಟೊಂದು ಪಿರಮಿಡ್ ಹೆಲ್ಪ್ ಮಾಡುತ್ತಾ ಅಂತ. ಯಾರು ಬಂದಿದ್ರು ಸರ್ ಓಪನಿಂಗ್? ಓಕೆ, ಈ ನಾವು ಭೂಮಿ ಪೂಜೆ ಮಾಡಿದ್ದನ್ನ 2023 ಓಕೆ. ಭೂಮಿ ಪೂಜೆ ಮಾಡಿದ್ವಿ. ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡಿದ್ವಿ. ಸೊ ಅದಾದ್ಮೇಲೆ ಇದನ್ನ 2 ವರ್ಷ ಆಯ್ತು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ. ಇದಕ್ಕೆ ಟೋಟಲ್ ಆಗಿ 2 years ತಗೊಂಡ್ವಿ ನಾವು. ಇದನ್ನ ಆಂಧ್ರ ಮತ್ತೆ ಕರ್ನಾಟಕದ ಎಲ್ಲ ಲೇಬರ್ಸ್ ಬಂದು ಇದನ್ನ ಕಟ್ಟಡ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಅದು ಒಂದು ಡೈಮೆನ್ಷನ್ ಇದೆ. ಅದು 51 degree 52 minutes ಅಂತ ಬರುತ್ತೆ. ಅದ್ರ ಹೈಟ್ ವಿಡ್ತ್. ಈಗ ನೀವು ಯಾರು ಹೆಂಗ್ ಬೇಕಾದ್ರೆ ಪಿರಾಮಿಡ್ ಕಟ್ಟರೆ ನಡೆಯಲ್ಲ ಸಂದೀಪ್ ಅವ್ರೆ. ಪರ್ಟಿಕ್ಯುಲರ್ ಒಂದು ಗೋಲ್ಡನ್ ರೇಷಿಯೋ ಅಂತಿದೆ. ಹೌದು, ಇವತ್ತು ಈಜಿಪ್ಟಿನ ಗಿಜಾ ಪಿರಮಿಡ್ ಇರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿ ಇರ್ಬೋದು, ಎಲ್ಲ ಸೇಮ್ ಆಂಗಲ್ ರೇಷಿಯೋ ಇರುತ್ತೆ. ಸೊ ಇದನ್ನ ನಾವು ಕಳೆದ ವರ್ಷ ಅಂದ್ರೆ 2025 May 1 ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ದಿನ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರ ಅಮೃತಾಸ್ತ್ರದಿಂದ ಉದ್ಘಾಟನೆಗೊಂಡಿದೆ ಇದು. ಹೌದು. ಓಹೋ, ಜಗದೀಶ್ ಶೆಟ್ಟರ್ ಅವರು ಬಂದಿದ್ದಾರಾ? ಎಸ್. ಓಕೆ, ಸೂಪರ್. ನೋಡಿ, ಅದಕ್ಕೆ ಹೇಳೋದು, ನಾವು ಬೇರೆ ಬೇರೆ ಭಾಗಗಳಿಗೆ ಸುತ್ತಿ ತಿರುಗ್ದಾಗ್ಲೇ ಕೆಲವು ಸತ್ಯಗಳು ಗೊತ್ತಾಗೋದು ಅಂತ. ನಾನು ಇನ್ನೊಂದು ಕೇಳಿದೆ ನಿಮ್ಮ ಹತ್ರ, ಅಲ್ಲಿ ತೋಟ ಇದೆ, ತೋಟದ ಮಧ್ಯೆ ಒಂದು ಪಿರಮಿಡ್ ಇಟ್ಟಿದ್ದೀರಾ.
ಅಂದ್ರೆ ಕೃಷಿಗೂ ಕೂಡ ಪಿರಮಿಡ್ ಅನ್ನೋದು ಅಷ್ಟು ಹೆಲ್ಪ್ಫುಲ್ ಮಾಡುತ್ತೆ. ಹೌದು ಸಂದೀಪ್ ಅವ್ರ ನಾನು ಒಂದು ವೈಜ್ಞಾನಿಕವಾಗಿ ಸತ್ಯ ಹೇಳ್ತೀನಿ. ನಾವು ಈ ಒಂದು ಪಿರಮಿಡ್ ಆಗೋಕ್ಕಿಂತ ಮುಂಚೆ ನಾವೊಂದು ಪ್ರಯೋಗ ಮಾಡಿದ್ವಿ, ಯೂಟ್ಯೂಬ್ ಅಲ್ಲಿ ಇದೆ, ಇದೆಲ್ಲ ನೀವು ನೋಡ್ಬೋದು. ಓಕೆ. ಸೊ ನಾವ್ ಇಲ್ಲೊಂದು ಭೂಮಿ ಒಳಗೆ ಬಿತ್ತೋಕ್ಕಿಂತ ಮುಂಚೆ ನಾವು ರೈತರೆಲ್ಲ ಬಿತ್ತನೆ ಮಾಡ್ತೀವಿ, ನೀವೆಲ್ಲ ಕೃಷಿ ಕುಟುಂಬದವ್ರು ಗೊತ್ತಿರುತ್ತೆ. ನಾವು ಕೃಷಿ ಬಿತ್ತೋಕ್ಕಿಂತ ಮುಂಚೆ ಪಿರಮಿಡ್ ಒಳಗ ಕಾಲ್ಗೆ ಸಂಸ್ಕಾರ ಕೊಟ್ಟು ಒಂದು 21 ದಿನ ಸಂಸ್ಕಾರ ಮಾಡಿ ಭೂಮಿಯಲ್ಲಿ ಬಿಟ್ರೆ, ಇಲ್ಲಿವರೆಗೆ ನನ್ನ ಒಂದು ರಿಸರ್ಚ್ ಪ್ರಕಾರ ನಮ್ಗೆ ಒಂದು ಬೆಳೆ ಒಂದು ಎಕರೆಗೆ ಇಷ್ಟು ಸಿಗ್ಬೇಕಂತ ಇರುತ್ತೆ, ಕರೆಕ್ಟಾ? ಬಟ್ ಈ ವರ್ಷ ನಮ್ ಲಾಭ ಏನಾಗಿದೆ ಅಂದ್ರೆ 1:1.5 ಜಾಸ್ತಿ ಆಗಿದೆ. ಆಮೇಲೆ ಅಲ್ಲಿ ನೀವೇನ್ ನೋಡಿದ್ರಿ, ತೆಂಗಿನ ತೋಟದ ಮಧ್ಯೆ ಕೃಷಿ ಇದು ನೋಡಿದ್ರಿ, ಪಿರಾಮಿಡ್ ಎಲ್ಲ. ಇವತ್ತು ನಮ್ ಬಾವಿ ಇದೆ, ಇಲ್ಲಿ ಒಂದು ಬಾವಿ ತೆಗೆದಿದ್ವಿ ಸಂದೀಪ್ ಅವ್ರೆ, ಪಿರಾಮಿಡ್ ಇಟ್ಟು ನಾವು ಬಾವಿ ತೆಗೆದ್ವಿ, ನಮ್ಗೆ ವಿಡಿಯೋಸ್ ಕೊಡ್ತೀನಿ ನಿಮಗೆ. ಈ ತರದೊಂದು ನೀರಿನ ಶೆಲೆ ಸಿಕ್ಕಿದೆ ನಮಗೆ, ಇಷ್ಟು ದಪ್ಪಾಗಿರೋದು. ಗ್ರೇಟ್. ಇದು ಪಿರಾಮಿಡ್ ಇರುವಂತ ಒಂದು ಶಕ್ತಿ. ಸೊ ನೀವು ತೋಟಕ್ಕಂತೂ ಎಲ್ಲ ರೈತರನ್ನ ಅದನ್ನೇ ಹೇಳ್ತೀನಿ, ಸೊ ನೀವು ಸಾವಯವ ಕೃಷಿ ಮಾಡ್ಬೇಕು, ಪ್ಲಸ್ ಈ ಪಿರಾಮಿಡ್ ಶಕ್ತಿನ ಯೂಟಿಲೈಸ್ ಮಾಡ್ತಾ ನೀವು ಕೃಷಿ ಮಾಡಿ, ನಿಮ್ಗೆ ರಿಸಲ್ಟ್ಸ್ 1 ಅಲ್ಲ ನಿಮ್ಗೆ 2x ಸಿಗುತ್ತೆ ಕೃಷಿ ಭೂಮಿಯಲ್ಲಿ ಕೂಡ. ಓಕೆ. ಅಂದ್ರೆ ಬಹುಶಃ ಸುಮಾರು ಜನರಿಗೆ ಇದ್ರ ಬಗ್ಗೆ ಜ್ಞಾನ ಇದೆಯೋ ಇಲ್ಲೋ ನನಗೂ ಕೂಡ ಗೊತ್ತಿಲ್ಲ. ಸೊ ಈ ಒಂದು ಪಿರಮಿಡ್ ಧ್ಯಾನದ ಬಗ್ಗೆ ಆಗ್ಲಿ ಅಥವಾ ಪಿರಮಿಡ್ ಬಗ್ಗೆ ಆಗ್ಲಿ, ಈ ತರ ಒಂದು ಈಗ ನೀವ್ ಏನ್ ಮಾಡಿದೀರಾ, ಇದನ್ನ ಚಿಕ್ಕದಾಗಿ ಮನೆಯಲ್ಲಿ ಇರಿಸ್ಕೊಂಡು ಕೂಡ ಕೆಲವೊಬ್ರು ಧ್ಯಾನ ಮಾಡೋರು ಇದಾರೆ. ಅಂದ್ರೆ ತಲೆ ಮೇಲ್ಗಡೆ ಒಂದು ಪಿರಮಿಡ್ ಅನ್ನ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಅದರಿಂದ ತುಂಬಾ ಬೆನಿಫಿಟ್ ಇದೆ ಅನ್ನೋದನ್ನ ಕೇಳ್ಪಟ್ಟಿದೆ. ಹಂಗೂ ಕೂಡ ಮಾಡಬಹುದಾ? ಹೌದು. ಪಿರಾಮಿಡ್ಸ್ ನೀವು ಚಿಕ್ಕದಿಟ್ಕೊಳ್ಳಿ ದೊಡ್ಡದಿಟ್ಕೊಳ್ಳಿ, ಎನರ್ಜಿ ಸೇಮೇ ಸಿಗೋದು. ಓಕೆ. ನಿಮ್ಗೆ ಹೊರಗಡೆ ಮಾಡಿದ್ರೆ 1% ಎನರ್ಜಿ, ಪಿರಾಮಿಡ್ ಕ್ಯಾಪ್ ಹಾಕೊಂಡು ಟೋಪಿ ಹಾಕೊಂಡು ಮಾಡಿದ್ರೆ ನಿಮ್ಗೆ 3% ಎನರ್ಜಿ ಸಿಗುತ್ತೆ. ಸೊ ನಾವಿಲ್ಲಿ ಮಾಡಿರೋದು ಸುಮಾರು ಒಂದು 200 ಜನ ಕುತ್ಕೊಂಡು ಇಲ್ಲಿ ಧ್ಯಾನ ಮಾಡಬಹುದು. ನೋಡೋಣ ಮೇಲ್ಗಡೆ. ಅದಕ್ಕಿಂತ ಇನ್ನೊಂದ್ ಸಂದೀಪ್ ಅವರೇ, ನಮ್ದು ಒಂದು ಡ್ರೀಮ್ ಸಂಕಲ್ಪ ಇದೆ. ನಾವು ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಎದುರಿಗೆ ನೀವೇನ್ ತೆಂಗಿನ ಮರ ನೋಡಿದ್ರಲ್ಲ, ಅಲ್ಲಿ 108x108 ಅಂತೇಳಿ ಒಂದು ಅದ್ಭುತವಾಗಿ ಇನ್ನೊಂದು ಪಿರಾಮಿಡ್ ಕಟ್ಟಬೇಕು ಬರುವಂತ ದಿನದಲ್ಲಿ ಅಂತೇಳಿ ಒಂದು ಭೂಮಿ ಪೂಜೆ ಸಂಕಲ್ಪ ಮಾಡಿದೀವಿ. 108x108 ತುಂಬಾ ದೊಡ್ಡದು. ಹೌದು. ಬ್ಯಾಂಗ್ಳೂರ್ ಬಿಟ್ರೆ ಸೆಕೆಂಡ್ ನಮ್ದೇ, ನಿಮ್ದೆ. ಓಕೆ. ಸೊ ಇದು 33x33 ಬೇಗ ಆಗ್ಲಿ ಅಂತ ನಾನು ಥ್ಯಾಂಕ್ ಯು. ನಿಮ್ಮ ವೀಕ್ಷಣೆಯಲ್ಲಿ ನೋಡುವಂತ ಎಲ್ಲಾ ಧ್ಯಾನಿ ಬಂಧುಗಳು, ಸೊ ಇದಕ್ಕೆ ನೀವು ಬಂದ್ ಸಪೋರ್ಟ್ ಮಾಡಿ. ಬೇಗ ಇಲ್ಲೊಂದು ಎಲ್ಲಾ ತರದ್ದು ಒಂದು ಅದ್ಭುತವಾದ ಮಲ್ಟಿಪಲ್ ಇನ್ನೂ ಒಂದು ಪಿರಾಮಿಡ್ ನಾವು ಮಾಡ್ತಾ ಇದ್ದೀವಿ. ಈಗ ಹುಬ್ಬಳ್ಳಿಯಲ್ಲಿರೋರಿಗೆ ಇದು ಹತ್ರ ಆಗುತ್ತೆ, ಹೌದು, ಅಥವಾ ಈ ಸುತ್ತಮುತ್ತ ಬೆಳಗಾಂ ಇರೋರಿಗೆ ಹತ್ರ ಆಗುತ್ತೆ, ಗೋಕಾಕಲ್ಲಿರೋರು ಯಾರು ಬೇಕಾದ್ರೂ ಇಲ್ಲಿಗೆ ಬರಬಹುದು. ಓಕೆನಾ? ಅದ್ರ ಜೊತೆಗೆ ನಮ್ಗೆ ಬೇರೆ ಬೇರೆ ಭಾಗದವ್ರು, ಈಗ ಬೆಂಗಳೂರೇ ತಗೊಳ್ಳೋಣ. ಸೊ ಯಾರಾದ್ರೂ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡೋದಿದ್ರೆ, ಈಗ ನಾವು ಎಲ್ಲೆಲ್ಲೋ ಹೋಗ್ತೀವಿ ಸರ್, ವೀಕೆಂಡ್ ಅಲ್ಲಿ ನಮ್ಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು, ಇಲ್ಲ ಬೇರೆ ಏನೋ ಒಂದು ಎಲ್ಲವಿಂದ ದೂರ ಇದ್ದು ಒಂದು ಚೆನ್ನಾಗಿರೋ ಲೈಫ್ ಅನ್ನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡೋರು ಇದಾರೆ. ಅಂತವ್ರು ಇಲ್ಲಿಗೆ ಬರ್ಬಹುದಾ? ಖಂಡಿತ ಸರ್. ನಾನು ಇಲ್ಲಿ ಪ್ರತಿ 2 ತಿಂಗಳು ಒಂದ್ಸಲ ಶಿಬಿರ ಮಾಡ್ತೀನಿ, ಜೀವನೋತ್ಸವ ಶಿಬಿರ ಅಂತ ಮಾಡ್ತೀನಿ. ಅದಕ್ಕೇನೋ ದುಡ್ಡಿರುತ್ತಾ? ಹುಣಿವೆ ಧ್ಯಾನಕ್ಕೆ ಬಂದ್ರೆ ದುಡ್ಡಿಲ್ಲ, ಬಟ್ ಇಲ್ಲ ಫ್ರೀ, ಎಲ್ಲ ಫ್ರೀ. ಹುಣಿವೆ ಹಿಂದಿನ ದಿನ ಹುಣಿವೆ ದಿನ, ಇವತ್ತು ಹುಣಿವೆ ಇದೆಯಲ್ಲ, ಇವತ್ತು ನಾಳೆ ಎಲ್ಲ ಫ್ರೀ ಇರುತ್ತೆ. ಬಟ್ ಆ ಖರ್ಚು ವೆಚ್ಚ ಅಷ್ಟೇ ತಗೋತೀನಿ. ಇಲ್ಲಿ ಏನೋ ಒಂದು 3 ದಿನದ ಊಟದ ಖರ್ಚು, ಇಲ್ಲಿ ಕೆಲ್ಸಕ್ಕೆ ಏನು ಕೆಲಸಗಾರ ಅದ್ರದಷ್ಟೇ ಖರ್ಚು ತಗೋತೀನಿ. ಸೊ ಧ್ಯಾನಕ್ಕೆ ಯಾವುದೇ ರೀತಿ ದುಡ್ಡಿನ ಕನೆಕ್ಷನ್ ಇಲ್ಲ. ಸೊ ನಮ್ಮ ಗುರುಗಳು ಪತ್ರಿಜರ್ ಹೇಳ್ಕೊಟ್ಟಾಗೆ ಧ್ಯಾನ ಇಸ್ ಫ್ರೀ, ಬಟ್ ಇಲ್ಲಿ ಖರ್ಚು ವೆಚ್ಚಕ್ಕೆ ಅಷ್ಟೇ ಮೇಂಟೆನೆನ್ಸ್. ಈಗ ನೀವು ನೋಡಿದ್ರಿ ಕಂಟೈನರ್ ನೋಡಿದ್ರಿ, ಇಲ್ಲಿ ರೂಮ್ಸ್ ನೋಡಿದ್ರಿ, ಸೊ ಇಲ್ಲೆಲ್ಲ ಕೆಲಸ ಮಾಡೋರು ಇದಾರೆ, ಸೊ ಅವ್ರಿಗೆಲ್ಲ ನಾನು ಪೇ ಮಾಡ್ಲೇಬೇಕಾಗತ್ತೆ. ಸೊ ಅದಕ್ಕೆ ಅಷ್ಟೇ ದುಡ್ಡು ತಗೋತೀನಿ. ನಾನು ಇಲ್ಲಿಗೆ ಬಂದಾಗ ಈ ಎಲ್ಲ ಎಂಟೈರ್ ಏನು ಸ್ಟ್ರಕ್ಚರ್ ಇದೆ ಇದನ್ನೆಲ್ಲ ನೀವೇ ನೋಡ್ಕೊಂತಾ ಇರೋದು, ಜೊತೆಗೆ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರಿ ನೀವು. ನೀವ್ ಏನೆಲ್ಲ ಪಡ್ಕೊಂಡ್ರಿ ಈ ಧ್ಯಾನದಿಂದ? ಇಲ್ಲಿ ನಾವು ರೈತರಿಗೆ ಅವರ ತೋಟ ಮಾಡಕ್ ಬಂದಿದ್ವಿ. ನಾನು 2 ವರ್ಷ ಆಯ್ತ್ರಿ, ಏನೋ ನುಕ್ಸಾನ್ದಾಗಿದ್ದೀನಿ ರೀ. ಈ ಪಿರಾಮಿಡ್ ಏನ್ ನೀರ್ ಬಿಡುದು ಇದನ್ನ ಬಿಡುದು ಎಲ್ಲ ಆದ ನಂತರ ರೀ 4 ಎಕರೆಕ್ರಿ 80 ಕ್ವಿಂಟಲ್ ಆಗ್ಬೋದು. ಈ ಸಲ 147 ಕ್ವಿಂಟಲ್ ಗೊಂಜಾಳ ಆಗೈತ್ರಿ. ನಾವು ಕೃಷಿ ರೀ, ಬೀಜ ಉಪಚಾರ ಮಾಡ್ತಾರ ನಾವ್ರಿ. 1-2 ದಿನ ಆಗ ಬಿಟ್ರಿ, ಇದನ್ನ ಮಾಡಿ 100 ಕಬ್ಬು ರೀ. ಕಬ್ಬು ಈಗ ಈ ಸದ್ದ ಎಕರೆಕ್ 190-100 ಟನ್ ಕಬ್ಬು ಆಗೈತ್ರಿ. ಇದರಿಂದ ನಮ್ಮ ಹುಡುಗರಾಗ್ಲಿ ಕಣ್ಣು ಕಟ್ಟಿ ಇದನ್ನ ಮಾಡೋದಾಗ್ಲಿ ಎಲ್ಲ ಹೇಳ್ತಾವ್ರಿ. ಈ ಸದ್ಯ ನಮ್ ತೆಳಗ ನನ್ ಮಗಳ ಅದಾಳ್ರಿ, ಒಬ್ಬಾಕಿ ಹಾಸ್ಟೆಲ್ ಇದಾಗೈತ್ರಿ. ಇದನ್ನ ಕಲಿಯೋದಂದ್ರ ಒಂದ್ ಏನ್ ಹೇಳೋದಂದ್ರ ರೀ, ನಿಮ್ಗ ಒಂದಿನ ಸಾವ್ಕಾರ ಇಲ್ಲಿ ಇದನ್ನ ತಗೊಂಡಿದ್ರಿ, ನಮ್ಮ ಮಾಲಕ್ರಿ ಧ್ಯಾನದ್ರಿ. ರಾತ್ರಿ 12 ಗಂಟೆಗೆ ಮುಗಿತ್ರಿ. ಮುಗಿತು ಆಕೆ ಹೋಗಿ ಧ್ಯಾನ ಹೇಳಿ ಕೊಡ್ತಲ್ರಿ. ಇಲ್ಲಿ ಧ್ಯಾನ ಹೇಳಿ ಕೊಡ್ತಳು, ಕೊಡಾಕತ್ತಂತ್ಲೆ ತೆಳಗ್ ಹೋಗಿ ಮಲ್ಕೊಂಡಾಳ್ರಿ. ಅಂದ್ರ ಅಕ್ಕಿಗೆ ನಾಗರಾವ್ರಿ ಮ್ಯಾಗ್ರಿ, ಎದಿ ಮ್ಯಾಗ ಹಿಂಗ್ ಸುಳ್ಳ್ಯಾಗ ಹಿಂಗ್ ಕೂತೈತ್ರಿ. ಹಿಂಗ ಎದಿ ಮ್ಯಾಗ ಕೂತೈತ್ರಿ. ಆಕಿ ಕೈ ಇಟ್ಕೊಂಡ್ ಮಲ್ಕೊಂಡಾಳ್ರಿ. ಆಕಿಗೆ ಏನ್ ತಿಳ್ಕೊಂಡಾಳ್ರಿ, ಇಲ್ಲ ಸಾವ್ಕಾರ ಮ್ಯಾಗ ಧ್ಯಾನದ ಹೇಳಿ ಕೊಡತಾನ, ನಾಗರಾವಿನ ಬಗ್ಗೆನೇ ಹೇಳತಾನ. ಆಯ್ಕೆ ತಿಳ್ಕೊಂಡಾಳ್ರಿ. ತಿಳ್ಕೊ ಅಂತಲೇ ಅಲ್ಲಿ ನಾನು ತೆಳಗೆ ಹೋದ್ರಿ. ಸಾವ್ಕಾರ ಹೋದ್ರಿ, ಹೋಗಿನಿ. ಯಪ್ಪ ಸಾವ್ಕಾರ ಹೋದ್ರಿ ಅಣ್ಣ, ಮತ್ತೆ ಹಾವಿನ ಬಗ್ಗೆ ಹೇಳಾಯ್ತ್ರಿ ಅನ್ನಂತಲೇ. ಎಲ್ಲಿ ಅವ ಯಾಕೆ ಅನ್ನಂತಲೇ ಹಾವ ಚಿಮ್ಮಿಗೆ ಹೋದಳ್ರಿ.
ಹಾವು ಏನು ಕೊಡ್ತಿರ್ಕಲ್ರಿ. ಆಕೆ ಧ್ಯಾನ ಪತ್ರಿಜಿ ಅಜ್ಜವ್ರ ಭೇಟಿಗಾರ ಆಕೆಗೆ. ನಾವು ಅಷ್ಟು ಧ್ಯಾನ ಮಾಡೋದಲ್ರಿ. ನನ್ನ ಮಗಳು ಈ ವರ್ಷ 9th ರೀ. ಇದು ಪ್ರೂಫ್ ನೋಡಿದ್ ನಾವು ಅಂದ್ರಿ ಕನ್ನಡ. ನಾವು ಪೈಲ ಮೋಸಾರಿ ಇದ್ದು ರೀ. ಈಗ ಮೋಸಾರಿ ಅಲ್ರಿ, ತತ್ತಿ ತಿನ್ನಂಗಿಲ್ರಿ, ಏನೂ ಇಲ್ರಿ, ಎಲ್ಲ ಬಿಟ್ಟು ಆರಾಮದ್ರಿ. ಎಲ್ಲ ಬಿಟ್ಟು ಆರಾಮಾಗಿದ್ದೀರಾ. ನಿಮ್ಗೆ ಹಂಗಾದ್ರೆ ಇಡೀ ಬದುಕೆ ಒಂಥರ ಬದಲಾಗ್ಬಿಟ್ಟಿದೆ ನೀವ್ ಹೇಳ್ತೀರಿ. ಇದು ಏನು ಗುರುಗಳೇ ಇದೀಗ? ಓಕೆ, ಸಂದೀಪರೇ, ನೀವು ಎಲ್ಲ ಹಿಂದೆ ಎಲ್ಲ ನೋಡಿರ್ಬೋದು. ಒಂದು ಮಠ ಅಥವಾ ಒಂದು ದೇವಸ್ಥಾನ ಅಂದ್ರೆ ಒಂದು ನೀರಿನ ಒಂದು ಇದಿರುತ್ತೆ ಅಲ್ಲಿ. ಸೊ ನಾವಿಲ್ಲಿ ಏನ್ ಮಾಡಿದ್ವಿ, ಬರುವಂತ ಶಿಬಿರಾರ್ಥಿಗಳ ಧ್ಯಾನಾರ್ಥಿಗಳಿಗೆ ಒಂದು ಪಂಚಭೂತ ತತ್ವ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಸೊ ಆ ಪಂಚಭೂತಕ್ಕೋಸ್ಕರ ಅಂತ ಹೇಳಿ ಒಂದು ನಾವು ಇದಕ್ಕೆ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಒಂದು ಕೃಷಿ ಹೊಂಡ ಅಂತೀವಿ, ಅಥವಾ ಆಧುನಿಕ ಭಾಷೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ ತಿಳ್ಕೊಬಹುದು ಇದನ್ನ. ಸೊ ಇಲ್ಲಿ ಜನಕ್ಕೆ ಇಲ್ಲಿವರೆಗೆ ಒಂದು ನೀರಿನಲ್ಲಿ ನಿಲ್ಸಿ ಅವ್ರಿಗೊಂದು ಪಂಚಭೂತ ತತ್ವ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ, ಜಲತತ್ವದ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ಅಲ್ಲಿ ಜನ ಅಲ್ಲಿ ನೀರ್ನಲ್ಲಿ ಇಟ್ಕೊಂಡು ಒಂದು ದೀಕ್ಷೆ ಅಂತ ಕೊಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ನೀವ್ ಏನ್ ನೋಡ್ತಿದ್ರಿ ಈ ತರ ಎಲ್ಲ ಗ್ರೀನ್ ಲಾನ್. ಸೊ ಇದೊಂದು ಈ ತರ 1 ಮಾರ್ಕ್ ಇದೆಯಲ್ಲ, ಇಲ್ಲಿ ಸುಮಾರು ಒಂದು 200 ಜನ ಹುಣ್ಣಿಮೆ ದಿನ ನಾವ್ ಏನ್ ಮಾಡ್ತೀವಿ, ಚಂದ್ರನ ಬೆಳದಿಂಗ್ಳ ನೋಡ್ತಾ ಓಪನ್ ಟು ಸ್ಕೈ. ಸೊ ನೇರವಾಗಿ ಆ ಚಂದ್ರನ ನೋಡ್ತಾ ಇಲ್ಲಿ ಒಬ್ರೊಬ್ರು ಈ ತರ ಕೂತ್ಕೊಂಡು ಒಂದು ಇದ್ರ ಮೇಲೆ ಒಬ್ರು ಕೂತ್ಕೊಂಡು ಅವ್ರಿಗೆ ಧ್ಯಾನ ಮಾಡಿಸ್ತೀನಿ. ಅಥವಾ ಬೆಳದಿಂಗಳ ಊಟ ಅಂತ ಹೇಳ್ತೀವಿ ನಮ್ ಸೈಡ್ ಎಲ್ಲ, ಹಳ್ಳಿ ಸೈಡ್. ಸೊ ಅದನ್ನೆಲ್ಲ ಇಲ್ಲಿ ಮಾಡಿಸ್ತೇನೆ. ಈ ಕಡೆ ಏನಿದೆ? ಇದೇ ನಮ್ಮ ಒಂದು ಬಸವಣ್ಣವ್ರ ಬಗ್ಗೆ ನೀವು ಅವಾಗಲೇ ಕೇಳಿದ್ರಿ. ಸೊ ನಮ್ಮ ಬಸವಣ್ಣವರ ಮೂರ್ತಿ. ಬನ್ನಿ ಪ್ಲೀಸ್ ಕಮ್ ಸಂದೀಪ್ ಅವರೇ. ಇದನ್ನ ನೋಡಿಲ್ಲ ನಾನು, ಈಗಲೇ ನೋಡ್ತಿರೋದು. ಪ್ಲೀಸ್ ಕಮ್ ಸಂದೀಪ್ ಅವರೇ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ರಾಜಸ್ಥಾನಿಂದ ಮಾಡಿಸ್ಕೊಂಡ್ ಬಂದಿದ್ದಾರೆ ಇದನ್ನ. ಓಕೆ. ಸೊ ನಮ್ಮ ಒಂದು ಮಠಕ್ಕೆ ಬಂದಿದ್ದೀರಾ. ಸೊ ಸ್ವಲ್ಪ ನಮ್ದು ಉತ್ತರ ಕರ್ನಾಟಕದ ಏನ್ ವಿಶೇಷ, ವಿಭೂತಿ ನಾವೆಲ್ಲ. ಸೊ ನಿಮ್ಗೆ ವಿಭೂತಿ ಹಚ್ಚಿ ಆಶೀರ್ವಾದ ಮಾಡ್ತಿದ್ದೇನೆ ಸಂದೀಪ್ ಅವರೇ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಕೇಳಿದ್ರಿ ಬಸವ ಪಿರಮಿಡ್ ಯಾಕೆ ಹೆಸರಿಟ್ಟಿದೆ ಅಂತ ಹೇಳಿ. ನಾವು ಚಿಕ್ಕವರಿಂದ ಮೂಲತಃ ನಮ್ಮ ಮನೆಯಲ್ಲಿ ಬಸವ ತತ್ವನೇ. ಸೊ ಬಸವಣ್ಣವ್ರು ಹೇಳೋದು ಅದೇ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ. ಅಂದ್ರೆ ನಾವೆಲ್ಲ ವಚನ ಸಾಹಿತ್ಯವನ್ನ ನಂಬಿ ಬದುಕಿದವ್ರು ನಾವೆಲ್ಲರೂ ಕೂಡ. ಬಸವಣ್ಣನ ಮೂರ್ತಿಯೇ ಒಂಥರ ಧ್ಯಾನಕ್ಕೆ ಮೂಲ. ಅದನ್ನ ನೀವಲ್ಲಿ ಮೆನ್ಷನ್ ಕೂಡ ಮಾಡಿದ್ರೆ, ಬಸವಣ್ಣನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾರಣ, ಕಪಿಲಸಿದ ಮಲ್ಲಿಕಾರ್ಜುನ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಯ್ತು. ಸೊ ಇಲ್ಲಿ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗಿಯೂ ಸಿಟಿ ಮಂದಿಗೆ ನಾನು ಹೇಳ್ತೀನಿ, ಒಂದು ಸಲ ಇಲ್ಲಿಗೆ ಬನ್ನಿ, 1 ದಿನ ಅಥವಾ 2 ದಿನ ಇಲ್ಲಿ ಕಳೀರಿ. ಅದ್ರಲ್ಲೂ ಸ್ಪೆಷಲ್ ಆಗಿ ಹುಣ್ಣಿಮೆ ದಿನ ಇಲ್ಲಿಗೆ ಬನ್ನಿ. ಈ ಮಜಾ ಬದುಕಲ್ಲಿ ನೀವು ಏನ್ ಸ್ವರ್ಗ ನೋಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ನೋಡ್ಬೋದು, ನೋಡಿ ಹೋಗ್ಬೋದು. ನೋಡಿ ಇಷ್ಟೆಲ್ಲವನ್ನ ಇವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಮಾಡಿಲ್ಲ, ಅಥವಾ ನಿನ್ನೆ ಮೊನ್ನೆಯ ಕೆಲಸ ಅಲ್ಲ. ಇದ್ರ ಹಿಂದೆ ಎಷ್ಟೋ ವರ್ಷಗಳ ನೀವು ಶ್ರಮವನ್ನು ಹಾಕಿದ್ದೀರಾ. ಜನರಿಗೋಸ್ಕರ ಫ್ರೀ ಆಗಿ ಇದನ್ನ ಕೊಡ್ಬೇಕು ಅಂತ ಹೊರಟಿದ್ದೀರಾ. ಇದ್ರ ಮುಂದೆ ನಾನೇನೋ ಮಾತಾಡೋಕ್ ಸಾಧ್ಯ ಇಲ್ಲ. ಪಿರಮಿಡ್ ಬಗ್ಗೆ ಕೇಳಿದ್ದೆ, ಪಿರಮಿಡ್ ಧ್ಯಾನದ ಬಗ್ಗೆನೂ ಕೇಳಿದ್ದೆ. ಎಲ್ಲವೂ ಕೂಡ ಕಣ್ಮುಂದೆ ಇದೆ. ಖಂಡಿತ. ಸೊ ಇಂಗ್ಲಿಷ್ ಒಂದು ಮಾತು ಹೇಳ್ತಾರೆ, ಗ್ರೇಟ್ ಥಿಂಗ್ಸ್ ಟೇಕ್ಸ್ ಟೈಮ್ ಅಂತ ಹೇಳ್ತಾರೆ. ಇದು ನಮ್ ತಂದೆ, ನಮ್ ತಾತ ಅವರು ಈ ಭಾಗದಲ್ಲಿ ನಮ್ದು ಕರಜಿಗಮಠ ಫ್ಯಾಮಿಲಿ ಅಂದ್ರೆ ಒಂದು ದೊಡ್ಡ ಫ್ಯಾಮಿಲಿ ನಮ್ದಿಲ್ಲ. ಸೊ ಅವ್ರದೊಂದು ಸಂಕಲ್ಪ ಇತ್ತು, ಅವ್ರದೊಂದು ಆಸೆ ಐತೆ. ಏನಪ್ಪಾ ಅಂದ್ರೆ ಇಲ್ಲಿ ಒಂದು ನಾವು ಆಶ್ರಮ ತರ ಮಾಡೋಣ, ಯಾರೆಲ್ಲ ಆಶ್ರಯ ಕಳ್ಕೊಂಡ್ ಬರ್ತಾರೆ ಒಂದು ಆಶ್ರಯ ಕೊಡ್ಬೇಕು. ಈಗ ಇಲ್ಲಿ ರೂಮ್ಸ್ ಗಳೆಲ್ಲ ಇದೆ. ಹೌದು ಹೌದು. ಇದು ಬರುವಂತ ದಿನಮಾನದಲ್ಲಿ ನಾವೊಂದು ಕೃಷಿ ಆಶ್ರಮ ಅಂತ ಮಾಡ್ತಾ ಇದೀವಿ ಇಲ್ಲಿ. ಅಂದ್ರೆ ಇಲ್ಲೊಂದು ಗುರುಕುಲ ಎಜುಕೇಶನ್ ಸಿಸ್ಟಮ್ ತೆಗಿಬೇಕಂತ ನಮ್ ಪ್ಲಾನ್ ಇದೆ. ಸೊ ಏನ್ ನಮ್ದು ಹಿಂದೆ ಯಾವ ತರ ಇಲ್ಲೇ ಇದ್ದು ಮಕ್ಕಳು ಓದೋ ತರನ? ಹೌದು ಹೌದು. ಸೊ ಇಲ್ಲೇ ಇದ್ಕೊಂಡು ಅವ್ರಿಗೆ ಒಂದು 12 ವರ್ಷಗಳ ಕಾಲ ನೀವೆಲ್ಲ ಹಿಂದೆ ನೋಡಿದಿರಿ. ಇವತ್ತು ನಾವು ಕಲಿಯೋ ಎಜುಕೇಶನ್ ಸಿಸ್ಟಮ್ ಏನ್ ಗೊತ್ತಾ? ಲಾರ್ಡ್ ಮೆಕಾಲೆ ಎಜುಕೇಶನ್ ಸಿಸ್ಟಮ್. ನಿಮ್ಗೆ ನಾವು ಕಲಿಸೋ ಎಜುಕೇಶನ್ ಅಂದ್ರೆ ಗುರುಕುಲ ಎಜುಕೇಶನ್ ಸಿಸ್ಟಮ್. ಹಿಂದಿನ ತಲೆ 64 ವಿದ್ಯೆಗಳು. ಈ ಕಲಿಯೋದು 200 ವರ್ಷದಿಂದ ಬ್ರಿಟಿಷ್ ಕೊಟ್ಟವ್ರ ಎಜುಕೇಶನ್. ಸೊ ಇದ್ರಲ್ಲಿ ಮೇನ್ 64 ವಿದ್ಯೆಯಲ್ಲಿ ಧ್ಯಾನದ ವಿದ್ಯೆ ಪ್ರಮುಖವಾಗಿ ಹೇಳ್ಕೊಡ್ತೀವಿ. ಸೊ ಈ ಧ್ಯಾನ ಅನ್ನೋದು ಸರ್ವವ್ಯಾಪಿ ಸರ್ವಶಕ್ತ ಆಗಿರುವಂತದ್ದು. ಅದಕ್ಕೆ ಧ್ಯಾನ ಅನ್ನೋದು ಬುದ್ಧ ಅವರು ಇರ್ಬೋದು, ಅಥವಾ ಶಿವ ಇರ್ಬೋದು, ಅಥವಾ ಸಾಕಷ್ಟು ಜನ. ಬಟ್ ಈ ಪಿರಮಿಡ್ ನಲ್ಲಿ ಇರುವಂತ ಒಂದು ಎಕ್ಸ್ಪೀರಿಯನ್ಸ್ ನೀವೇ ಮಾಡಿ ಬನ್ನಿ ಈಗ ನಮ್ಮ ಜೊತೆ. ಖಂಡಿತ ಬನ್ನಿ ಸರ್, ಹೋಗೋಣ. ನಮಗ ಧ್ಯಾನದ ಅನುಭವ ಏನಂದ್ರ ನಮ್ಗೆ ಏನೂ ಗೊತ್ತಿದ್ದಿರ್ಕಿಲ್ರಿ. ಮಲ್ಲಿಕಾರ್ಜುನ ಗುರುಗಳಿಗೆ ಕೋಟಿ ಶರಣಾರ್ಥರಿ. ಎಲ್ಲಾರ್ಗು ತೋಟ ಅಡ್ಡಾಡಿ ಗಾಡಿ ಎಣ್ಣೆ ಸುಟ್ಕೊಂಡು ನಮ್ಮನ್ನೆಲ್ಲರನ್ನ ಕರೆಸಿ ಇದನ್ನೆಲ್ಲ ಅದಕ್ಕೆ ಕೋಟಿ ಗಂಟ್ಲೆ ಖರ್ಚು ಮಾಡಿ ಧ್ಯಾನ ನಮಗೆ ಕಲಿಸಿರಿ. ಅವ್ರ ಕಲಿಸಿ ನಮಗೆ ಎಲ್ಲ ಅನುಭವ ಹೇಳ್ರಿ. ನನ್ನ ನಡ ಭಾಳ ಕೆಟ್ಟ ಹೊಡಿತೈತ್ರಿ. ಆಪರೇಷನ್ ಹೇಳಿದ್ರಿ ನನಗೇನು ನಿಗ್ಲಾರ್ಕಾಗಿ ಹೆಂಗೆ ನಾವು ಇಟ್ಕೊಂಡು ಇದ್ದೀವ್ರಿ. 41 ದಿನ ಧ್ಯಾನ ಹೇಳಿದ್ರಿ. ಇಲ್ಲೆಲ್ಲ ಮಂದಿನ ಕರಿಸ್ಕಿಸಿಂದ ಇಟ್ರಿ. 41 ದಿನ ಧ್ಯಾನ ಮಾಡಿದಕ್ಕೆ ನನ್ನ ನಡ ಅನ್ನೋದು ಏನೂ ಹೊಡೆಯಂಗಿಲ್ಲ ರೀ.
ನನಗೆ ಭಾಳ ಆರಾಮಾಗೈತ್ರಿ ಈಗ. ಒಟ್ಟು ನನಗೇನು ಇದಿಲ್ರಿ. ಒಳ್ಳೆ ಶ್ರದ್ಧೆ, ಆದರ್ಶ ಅಥವಾ ಒಂದೊಳ್ಳೆ ಮುಂದಿನ ಯೋಚನೆಗಳನ್ನ ಇಟ್ಕೊಂಡು ಇಲ್ಲೆಲ್ಲ ಸುತ್ತಮುತ್ತ ಮನೆಗಳು ಕಾಣಿಸ್ತಿದಾವಲ್ಲ, ಹೌದು. ಇಲ್ಲೆಲ್ಲ ಮನೆಗಳಿಗೆ ಹೋಗಿ ಹೋಗಿ ನೀವೇ ಅವ್ರಿಗೆ ಧ್ಯಾನವನ್ನ ಹೇಳ್ಕೊಟ್ಟು ಇವತ್ತು ಜನ ನಿಮ್ಮನ್ನ ಹುಡ್ಕೊಂಡು ಇಲ್ಲಿ ಬರ್ತಿದ್ದಾರೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಹೌದು, ನಿಜ. ಸೊ ನನ್ಗೆ ಇದ್ರ ಹಿಂದಿನ ಶ್ರಮ ಅರ್ಥ ಆಗುತ್ತೆ. ಅದಕ್ಕೆಲ್ಲಕ್ಕಿಂತ ಜಾಸ್ತಿ ಜನರಿಗೆ ಈ ಧ್ಯಾನದ ಅರಿವು ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆನ ನೀವು ಇಟ್ಕೊಂಡಿದ್ದೀರಿ ಅನ್ನುವಂಥ ಯೋಚನೆ ಕೂಡ ನಾವು ಅಪ್ರಿಶಿಯೇಟ್ ಮಾಡಬೇಕು ಅಂತ ಅನ್ಸುತ್ತೆ. ನಾನು ಆಗ್ಲೇ ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದೆ, ಸುಮಾರು ಜನ ಬಹಳ ತೊಂದರೆಯಿಂದ ಇದ್ದಾರೆ. ಯಾವ್ಯಾವ ತೊಂದರೆಯಲ್ಲಿರುವವರು ಇಲ್ಲಿಗೆ ಬರ್ಬೋದು ಅಂತೀರ ಗುರುಗಳೇ? ಸೊ ಬೇಸಿಕ್ಲಿ ನಿಮ್ಗೊಂದು ರಿಸರ್ಚ್ ಹೇಳ್ಬಿಡ್ತೀನಿ ಸಂದೀಪ್. ಇವತ್ತು US ಅಲ್ಲಿ ಪ್ರತಿ 4 ಜನ ಮಧ್ಯದಲ್ಲಿ ಇಬ್ಬರಿಗೆ ಸ್ಟ್ರೆಸ್ ಇದೆ ಅಂತೆ. ಹೌದು, US ಅಲ್ಲಿ. ಅದೇ ಇಂಡಿಯಾದಲ್ಲಿ ಬಂದ್ರೆ 4 ಜನಕ್ಕೆ ಒಬ್ರಿಗಿದೆ ಅಂತೆ. ಇದು ರಿಸರ್ಚ್. ಇದು ನಾನು ಹೇಳ್ತೀನಿ, ಇಂಡಿಯನ್ ಸೈಕಾಟ್ರಿಕ್ ಅಸೋಸಿಯೇಷನ್ ಅವ್ರು ಕೊಟ್ಟಂತ ಒಂದು ರಿಪೋರ್ಟ್ಸ್ ಇದೆ ನಮ್ಮ ಹತ್ರ. ಆಮೇಲೆ ಇವತ್ತು ಇಂಡಿಯಾದಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಒಂದು ಲಾಂಚ್ ಆಗಿದೆ. ಇವತ್ತು ನಾವು ಇಂಡಿಯಾ ಆಧ್ಯಾತ್ಮದ ತವರು ಅಂತ ಹೇಳ್ತೀವಿ, ಕರೆಕ್ಟಾ? ಇವತ್ತು ಸ್ವಾಮಿ ವಿವೇಕಾನಂದ ಹಿಡಿದು ಎಂತೆಂತ ಜಗತ್ತಿಗೆ ಧ್ಯಾನ ಕೊಟ್ಟಂತ ನಮ್ಮ ನಾಡು. ಬಟ್ ಇವತ್ತು ಇಂಡಿಯನ್ ಹ್ಯಾಪಿನೆಸ್ ರಿಪೋರ್ಟ್ ಏನಾದ್ರು ನಿಮ್ಗೆ ಗೊತ್ತಿದೆ ಸಂದೀಪ್ ಅವರೇ? 148 ಕಂಟ್ರಿಲಿ ಇಂಡಿಯಾ ದುಃಖದ ವಿಷಯ ಆಗುತ್ತೆ ಹೇಳಕ್ಕೆ 116 ಸ್ಥಾನಗಳು ಖುಷಿಯಲ್ಲಿ ನಾವಿದೀವಂತೆ. ಅದಕ್ಕೋಸ್ಕರ ನಾವು ಸಂಕಲ್ಪ ತೊಟ್ಟು ಪಣ ತೊಟ್ಟು ಇವತ್ತು ಏನಾಗಿದೆ ಅಂದ್ರೆ ಜಗತ್ತೆಲ್ಲ ಈ ಇಂಟರ್ನೆಟ್ ಅಲ್ಲಿ ಮುಳುಗಿದ್ದಾರೆ. ನಾನ್ ಕಲ್ಸೋ ವಿದ್ಯೆ ಏನಂದ್ರೆ ಇನ್ನರ್ ನೆಟ್, ಇನ್ನರ್ ಪೀಸ್. ಇಂಟರ್ನೆಟ್ ಬೇರೆ, ಇನ್ನರ್ ನೆಟ್ ಬೇರೆ. ಸೊ ನಾವೆಲ್ಲ ಇಂಟರ್ನೆಟ್ ಅಲ್ಲಿ ಮುಳ್ಕೊಂಡಿದೀವಿ. ಸೊ ಇಂಟರ್ನೆಟ್ ಅಲ್ಲಿ ಮುಳ್ಕೊಂಡ್ರೆ ಶಾಂತಿ ಇಲ್ಲ, ಇನ್ನರ್ ನೆಟ್ ಅಲ್ಲಿ ಬಂದ್ರೆ ಶಾಂತಿ ಇದೆ. ಸೊ ನೀವು ಕೇಳಿದ್ರಿ, ಇಲ್ಲಿ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಎನಿ ಕೈಂಡ್ ಆಫ್ ಹೆಲ್ತ್ ಪ್ರಾಬ್ಲಮ್ ರಿಲೇಟೆಡ್. ನಾವು ಅದಕ್ಕೆ ಆಕ್ಚುಲಿ ಹೆಸರು ಇಡಬೇಕಾದ್ರೆ ನೋಡಿ ಏನ್ ಇಟ್ಟಿದ್ವಿ ಅಂದ್ರೆ ಬಸವ ಪಿರಾಮಿಡ್ ಹಿಲ್ಸ್ ಅಂತ ಇಟ್ಟಿದ್ವಿ ಧ್ಯಾನ ಕೇಂದ್ರ. ಬಟ್ ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ ಸಂದೀಪ್ ಅವರೇ, ಬಸವ ಪಿರಾಮಿಡ್ ಹೀಲ್ಸ್ ಅಂತ ಆಗಿದೆ ಇದು. ಓಕೆ, ಅಲ್ವಾ? ಎಷ್ಟೋ ಕಾಯಿಲೆಗಳು ಬಹುಶಃ ಹೀಲ್ಸ್ ಆಗುತ್ತೆ ಇಲ್ಲಿ ಬಂದವ್ರು. ಅದನ್ನ ಹೇಳ್ತಾರೆ, ನೀವು ರಾತ್ರಿ ನೋಡುವಂತ್ರಿ ಜನ ಬರಕ್ ಸ್ಟಾರ್ಟ್ ಆಗ್ತಾರೆ ಹುಣ್ಣಿಮೆ ಧ್ಯಾನಕ್ಕೆ. ಅವ್ರು ಹೇಳ್ತಾರೆ, ಗುರುಗಳೇನೋ ಹೋದ್ ತಿಂಗಳು ನಂಗೆ ಬ್ಯಾಕ್ ಪೈನ್ ಇತ್ತು, ಹೋದ್ ತಿಂಗಳು ನನಗೆ ಏನೇನೋ ಹೆಲ್ತ್ ಸಮಸ್ಯೆ ಇತ್ತು, ನಂಗೆ ಅಲ್ಲಿ ದುಡ್ಡು ಬರ್ಬೇಕಾಗಿತ್ತು, ಮನಸ್ಸಿನಲ್ಲಿ ನಮ್ಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅವರೆಲ್ಲ 30 ದಿನ 40 ದಿನ ಧ್ಯಾನ ಆದ್ಮೇಲೆ ಅವ್ರೊಳಗೆ ಒಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದೆ. ಎಸ್, ನೋಡಿ ವೀಕ್ಷಕರೇ, ಒಂದ್ ವಿಚಾರ ಹೇಳ್ಬಿಡ್ತೀನಿ. ನೀವ್ ಇಲ್ಲಿ ನೋಡ್ತಾ ಇದ್ರ, ಇಲ್ಲೂ ಪಿರಮಿಡ್ ಇದೆ. ಹೌದು. ಮೇಲ್ಗಡೆ ನೋಡಿ, ಅದು ಪಿರಮಿಡ್ ಇದೆ. ಆ ಕಡೆ ತೋಟದಲ್ಲಿ ನೋಡಿ, ಅಲ್ಲೂ ಪಿರಮಿಡ್ ಇದೆ. ಇಷ್ಟೇ ಯಾಕೆ, ಇವ್ರ ಮನೆಗೆ ಹೋಗಿ ಟೆರೆಸ್ ಮೇಲೆ ಪಿರಮಿಡ್ ಇದೆ, ಒಳಗಡೆ ದೇವ್ರ ಮನೆಗೆ ಹೋಗಿ ಅದ್ರೊಳಗಡೆ ಪಿರಮಿಡ್ ಇದೆ, ರೂಮ್ಗೆ ಹೋಗಿ ಅಲ್ಲಿ ಪಿರಮಿಡ್ ಇದೆ, ಹಾಲ್ಗೆ ಬನ್ನಿ ಅವ್ರು ಕೂತ್ಕೊ ಮಾತಾಡುವಂತ ಪ್ಲೇಸ್ ಒಳಗಡೆ ಪಿರಮಿಡ್ ಇದೆ. ಎಲ್ಲಾ ಕಡೆನೂ ಪಿರಮಿಡ್ ಅನ್ನ ಇಟ್ಕೊಂಡು ಅದರ ಶಕ್ತಿಯನ್ನ ಪ್ರಪಂಚಕ್ಕೆ ಸಾರ್ತಿದ್ದಾರೆ. ಸೊ ಇದ್ರ ಮುಂದೆ ನಾನು ಏನು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಈಗ ಒಂದ್ಸಲ ಒಳಗಡೆ ಹೋಗೋಣ. ನಾನು ಇಲ್ಲಿಗೆ ಬಂದು ಯಾಕೆ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಯಾಕೆ ಇದನ್ನ ಜನಕ್ಕೆ ತಲುಪಿಸ್ತಾ ಇದ್ದೀನಿ ಅಂದ್ರೆ ಕಾರಣ ಇಷ್ಟೇ. ನನಗ್ ಗೊತ್ತು ಸರ್, ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ ಅನ್ನೋದನ್ನ ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಅಂತವ್ರಿಗೆ ಇಲ್ಲಿ ಸಹಾಯ ಆಗ್ಬೇಕು. ನೋಡಿ, ಇದು ಪಿರಮಿಡ್ ಒಳಗಡೆಯ ಚಿತ್ರಣ. ನೀವೇನ್ ನೋಡ್ತಾ ಇದ್ದೀರಲ್ಲ, ಅದು ಅಲ್ಲಿ ಪಿರಮಿಡ್ ಕಿಂಗ್ಸ್ ಚೇಂಬರ್ ಅಂತ ಕರಿತೀವಿ. ಕಿಂಗ್ಸ್ ಚೇಂಬರ್, ಇದ್ರ ಮೇಲೂ ಹೋಗ್ಬೋದಾ ನಾವು? ಹೌದೌದು. ಅಲ್ಲಿ ನಮ್ಗೆ 1/3 ಆಫ್ ದ ಎನರ್ಜಿ ಸಿಗುತ್ತೆ, ಜಾಸ್ತಿ ಎನರ್ಜಿ ಸಿಗುತ್ತೆ ಅಲ್ಲಿ. ಓಕೆ ಓಕೆ. ನೀವು ಇಲ್ಲಿ ಕುತ್ಕೊಂಡಾಗ ಒಂದ್ ಸ್ವಲ್ಪ ಲೇಟ್ ಅನಿಸಿದ್ರು, ಅಲ್ಲಿ ಕುತ್ಕೊಂಡ ಬೇಡ ಆಳವಾಗಿ ಮೌನ ಧ್ಯಾನ ಸ್ಥಿತಿ, ಸಮಾಧಿ ಸ್ಥಿತಿಗೆ ಹೋಗ್ತೀರಾ. ಓಕೆ ಓಕೆ. ಅಲ್ಲಿರೋದು ಯಾರು? ಬನ್ನಿ, ಗುರುಗಳ ಇದು? ಹೌದು, ನಿಮ್ಗೆ ಆಲ್ರೆಡಿ ಹೇಳಿದೆ, ರಾಮಚಂದ್ರ ಗುರುಜಿ ಅವರು. ಸೊ ಈ ಪಿರಾಮಿಡ್ ಫೌಂಡರ್, ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಮಾಡಿದವರು ಪತ್ರಿಜಿ ಗುರುಗಳು. ನಮ್ಮ ಬಸವ ತತ್ವವನ್ನ ನಮಗೆ, ನನ್ನ ಮೂಲ ಅಧ್ಯಾತ್ಮ ಗುರುಗಳು ನಮ್ಮ ಮಾತೆ ಮಹಾದೇವಿ ತಾಯಿಯವರು ಅಂತ ಹೇಳಿ, ಇವರೆಲ್ಲ ನನ್ನ ಗುರುಗಳು. ಓಕೆ. ಇಲ್ಲೊಂದು ಕಾಣಿಸ್ತಿದೆ, ಇದು ಕೂಡ ಪಿರಮಿಡ್? ಹೌದು, ಇದು ಪಿರಮಿಡ್. ಇದರಲ್ಲಿ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಾ? ಹೌದು. ಈಗ ಒಂದು ವಿಚಾರ ಹೇಳ್ಬಿಡೋಣ. ಒಬ್ಬ ವ್ಯಕ್ತಿ ಎಷ್ಟು ಸಮಯಗಳ ಕಾಲ ಪ್ರತಿದಿನ ಧ್ಯಾನ ಮಾಡಿದ್ರೆ ಒಳ್ಳೇದು? ತುಂಬಾ ಒಳ್ಳೆ ಕ್ವಶನ್. ನಮ್ಮ ಗುರುಗಳು ಪತ್ರಿಜಿ ಅವರು ರಿಸರ್ಚ್ ಪ್ರಕಾರ ಹೇಳ್ತಾರೆ, 5 ವರ್ಷ ಮಗುವಿದ್ರೆ 5 ನಿಮಿಷ, 10 ವರ್ಷ ಇದ್ದವ್ರು 10 ನಿಮಿಷ, ಈಗ ನಂಗೆ 40 ವರ್ಷ ಅಂದ್ರೆ ನಾನು 40 ನಿಮಿಷ ಧ್ಯಾನ ಮಾಡ್ತೀನಿ. ಈಗ ನೀವು ಇಲ್ಲಿ ಕೂತ್ಕೊಳ್ಳಿ, ಒಂದೇ ನಿಮಿಷ ನಮಗೋಸ್ಕರ ಕೂತ್ಕೊಳ್ಳಿ. ಹೇಗ್ ಕೂತ್ಕೋಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹೇಳೋಣ. ನಾವು ಧ್ಯಾನವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾಣಾಯಾಮ ಮಾಡಬೇಕು ಅಂತ ನಾನು ಗುರುಗಳು ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. ಸೊ ಹೇಗಿರ್ಬೇಕು ಅದರ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಿಮ್ಮಿಂದ. ಓಕೆ. ಸೊ ಇದು ಪಿರಮಿಡ್. ಓಕೆ. ಸೊ ಬೇಸಿಕ್ಲಿ ನಾವ್ ಹೇಳ್ತೀವಿ ಸ್ಥಿರಂ ಸುಖಂ ಆಸನಂ ಅಂತ ಕರಿತೀವಿ. ಓಕೆ. ಅಂದ್ರೆ ನೀವು ಯಾವ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಆ ಕುಂತಾಗ ಸುಖ ಕೊಡ್ಬೇಕಲ್ಲಿ. ಈಗ ಪಾಪ ಒಬ್ರು ವಜ್ರಾಸನದಲ್ಲಿ ಕೊಡ್ಬೇಕು, ಒಬ್ರು ನೆಲದ ಮೇಲೆ ಕೂಡ್ಬೇಕಂತಾರೆ. ಸೊ ನಮ್ದು ರೂಲ್ಸ್ ಏನಂತಂದ್ರೆ, ನೀವು ಬೆಡ್ ಮೇಲೆ ಕೂಡಿ, ಸೋಫಾ ಮೇಲೆ ಕೂಡಿ, ಅಥವಾ ಚಾಪೆ ಹಾಸ್ಕೊಂಡ್ ಕೂಡ್ರಿ. ಸೊ ನೀವು ಸ್ಥಿರವಾಗಿ ಕೂಡ್ಬೇಕು. ಸೋಫಾ ಮೇಲೆ ಕುಂತ್ರೆ ನಿಮ್ 2 ಕಾಲುಗಳು ಈ ತರ ಕ್ರಾಸ್ ಮಾಡ್ಬೇಕು.
ಕ್ರಾಸ್ ಲೆಗ್ ಹೀಗಿರ್ಬೇಕು. ಹೌದು, ಈ ತರ ಕ್ರಾಸ್ ಲೆಗ್ ಸರಿ ಇರಬೇಕು. ಸರಿ. ಇಲ್ಲಿ ನಮ್ಗೆ 10% ಎನರ್ಜಿ ಸಿಗುತ್ತೆ ಸಂದೀಪ್ ಅವರೇ. ಓಕೆ. ಕೈನ ಈ ತರ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಮ್ಗೆ 10% ಎನರ್ಜಿ ಸಿಗುತ್ತೆ. ಸರಿ. ಆಮೇಲೆ ನಮ್ ಕಣ್ಗಳು ಮುಚ್ಕೋಬೇಕು, ಯಾಕಂದ್ರೆ ಕಣ್ಣಿಂದನೇ ಮನೋದ್ವಾರ ಅಂತ ಕರಿತೀವಿ. ಸೊ ಕಣ್ಣುಗಳನ್ನ ಮುಚ್ಕೊಂಡಾಗ 80% ಎನರ್ಜಿ ನಮ್ಗೆ ಸೇವ್ ಆಗುತ್ತೆ. ಓಕೆ. ಸೊ ಫೈನಲ್ ಪೊಸಿಷನ್ ಏನಪ್ಪಾ ಅಂದ್ರೆ ಕೈ ಕಾಲುಗಳು ಈ ತರ, ಕೈಗಳು ಈ ತರ, ಕಣ್ಣುಗಳನ್ನ ಮುಚ್ಕೋಬೇಕು. ಓಕೆ. ಈಗ ನಾನು ಕಣ್ಣು ಮುಚ್ಕೊಂಡ್ರೆ ಬರೀ ಬೇಡದೇ ಇರೋದೇ ಬರುತ್ತೆ ನನ್ನ ತಲೆಗೆ, ಏನೇನೋ ಬರುತ್ತೆ. ಅಲ್ಲಿ ಹೋದೆ, ಇದಾಯ್ತು, ಆ ಹುಡುಗಿ ಕೈ ಕೊಟ್ಲು, ಇದು ಸಮಸ್ಯೆ ಆಯ್ತು, ಜೀವಕ್ಕೆ ನೇಣು ಹಾಕೋಬೇಕನ್ಸುತ್ತೆ, ಸಾಲಗಾರರ ಕಾಟ ಅನ್ಸುತ್ತೆ, ಸಾಲ ತಗೊಂಡಿದ್ದೀನಿ ತೀರ್ಸೋಕ್ಕಾಗಲ್ಲ ಅನ್ಸುತ್ತೆ. ಮೈಂಡ್ ಇಲ್ಲಿರೋದು ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಹೇಳೋದಕ್ಕಾಗಲ್ಲ. ಅದನ್ನ ಕಂಟ್ರೋಲ್ ಹೆಂಗ್ ಮಾಡೋದು? ಬಹಳ ದೊಡ್ಡ ಕ್ವಶನ್ ಮತ್ತೆ ಬಹಳ ಇಂಪಾರ್ಟೆಂಟ್ ಇದೆ. ಈ ಇಡೀ ಜಗತ್ತಲ್ಲಿ ನಾವು ಒಂದು ರಿಸರ್ಚ್ ಸೈಕಾಲಜಿ ಜೊತೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 60,000 ಆಲೋಚನೆ ಬರುತ್ತೆ ಅಂತ ಹೇಳ್ತಾರೆ. ವಿಗಡೆ 60,000 ಥಾಟ್ಸ್. ಅದಕ್ಕೆ ಬುದ್ಧ ಭಗವಾನ್ ಅವ್ರು ಇರ್ಬೋದು, ಶಿವ ಇರ್ಬೋದು, ಬಸವಣ್ಣ ಅವ್ರು ಇರ್ಬೋದು, ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ನಾವು ನಿಮ್ಗೊಂದ ಕೇಳ್ತೀನಿ ಸಂದೀಪ್ ಅವ್ರೆ, ನಾನು ಬೆಂಗಳೂರಿಗೆ ಬರ್ತೀನಿ, ಯಾವ್ದೋ ಒಂದು ಮಾಲ್ ಅಲ್ಲಿ ಕರ್ಕೊಂಡು ಹೋಗಿ ನಂಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಸುಖ ಶಾಂತಿ ಕೊಡ್ಸಂದ್ರೆ ಕೊಡ್ಸಕ್ಕಾಗತ್ತಾ? ಇಲ್ಲ. ಮತ್ತೆ ಅದು ಹೊರಗಡೆ ಸಿಗೋದಂತಲ್ಲ, ಅದು ನಮ್ಮ ಒಳಗಡೆ ಐತೆ. ಅದಕ್ಕೆ ಬುದ್ಧ ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ, ನಿನ್ನ ಉಸಿರಾಟ ನಿನ್ನ ಗುರು ಅಂತ ಹೇಳಿದ್ರು, ನಿನ್ನ ಶ್ವಾಸವನ್ನು ಗಮನಿಸ ಅಂತ ಹೇಳಿದ್ರು. ನಾವು ಜಗತ್ತಲ್ಲಿ ಏನೇನೇನೇನು ಗಮನಿಸಿದ್ವಿ, ಬಟ್ ನೀವು ಕೇಳಿದ್ದಕ್ಕೆ ಆ ಆಲೋಚನೆಯಿಂದ ಮುಕ್ತಿ ಹೊಂದಬೇಕು, 0 ಸ್ಟೇಟ್ ಆಫ್ ಮೈಂಡ್ ಹೋಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ, ಈ ಒಂದು ಶ್ವಾಸ ಪ್ರಕ್ರಿಯೆಯನ್ನ, ಇದಕ್ಕೆ ಬುದ್ಧ ಅವ್ರ ಹೆಸರಿಟ್ರು ಆನಾಪಾನಸತಿ ಧ್ಯಾನ ಅಂತ ಹೇಳಿ, ಪಾಲಿ ಭಾಷೆಯಲ್ಲಿ ಹೇಳಿದ್ರು ಇದಕ್ಕೆ. ಕರೆಕ್ಟ್. ಹೌದು. ನಿನ್ನ ಉಸಿರಾಟ ಗಮನಿಸು, ನಿನ್ನ ಉಸಿರಾಟ ನಿನ್ನ ಗುರು ಅಂತ ಹೇಳಿ ನಾನು ಪತ್ರಿಜೆ ಹೇಳಿದ್ರು. ಅದನ್ನೇ ಬಸವಣ್ಣ ಹೇಳಿದ್ರು, ನಿನ್ನ ಅರಿವೇ ನಿನ್ನ ಗುರು ಅಂತ ಹೇಳಿದ್ರು. ಪತ್ರಿಜೆ ಹೇಳಿದ್ರು ನಿನ್ನ ಉಸಿರಾಟ ನಿನ್ನ ಗುರು, ಬಸವಣ್ಣವ್ರು ಹೇಳಿದ್ರು ನಿನ್ನ ಅರಿವು ನಿನ್ನ ಗುರು ಅಂತ ಹೇಳಿದ್ರು. ಓಕೆ. ಓಕೆ. ಯಾವುದೇ ಎಜುಕೇಶನ್ ಬೇಡ, ಏನು ಬೇಡ, ಒಂದು ಸಾಮಾನ್ಯ ಸ್ಥಿತಿಗೆ ನಮ್ಮನ್ನ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ನಿಮ್ಮಂಥ ಗುರುವಿನ ಆಶೀರ್ವಾದನೋ ಅಥವಾ ಗುರು ಹೇಳಿದ ಹಾಗೆ ನಾವು ಕೇಳ್ಕೊಂಡ್ರೆ ಸಾಕಲ್ವಾ? ಎಂಥ ಉನ್ಮಾದ ಸ್ಥಿತಿಯಲ್ಲಿ ಆತ ಇದ್ರು, ಎಂಥ ತೊಂದರೆಯಲ್ಲಿದ್ರು ಅವನೊಂದು ಸೈಲೆನ್ಸಿ ತಗೋಬರೋಕೆ, ಕೂಲ್ ಆಗಿ ಮಾಡೋದಕ್ಕೆ ಸಾಧ್ಯ ಅಲ್ವಾ ಇದರಿಂದ? ಖಂಡಿತ. ಹರ ಮುನಿದರು ಕಾಯಿ, ಬಟ್ ಗುರು ಮುನಿದರು ಕಾಯಿಲ್ಲ ಅಂತ ಹೇಳ್ತಾರೆ. ಗುರು ಅನ್ನೋರ್ಗೆ ಎಲ್ಲರ ಜೀವನದಲ್ಲಿ ಬೇಕೇ ಬೇಕು. ಹೌದು ಹೌದು, ಕರೆಕ್ಟ್. ಅದಕ್ಕೆ ಹೇಳ್ತಾರೆ. ಬಟ್ ಒಂದ್ ಹಂತಕ್ಕೆ ಹೋದ್ಮೇಲೆ ನೀವೇ ಸ್ವಯಂ ಗುರು ಆಗ್ತೀರಾ, ಅಹಂ ಬ್ರಹ್ಮಾಸ್ಮಿ ಸ್ಥಿತಿಗೆ ಬರ್ತೀರಾ. ಹೌದು ಹೌದು. ಗುರು ಅಂದ್ರೆ ಏನು? ನಮ್ಮ ಕತ್ತಲಿಂದ ಬೆಳಕು ನಡೆಗೆ ತಗೊಂಡು ಹೋಗ್ತಾರೆ. ಕರೆಕ್ಟ್. ಅಜ್ಞಾನದಿಂದ ನಮ್ಮ ಜ್ಞಾನದಡೆಗೆ ತಗೊಂಡು ಹೋಗ್ತಾರೆ. ಹೌದು. ಈಗ ಸುಮಾರು ಜನರಿಗೆ ಇದೀಗ ನಿಮ್ಮ ಮೇಲೆ ಪಿರಮಿಡ್ ಇದೆ, ಸುಮಾರು ಜನರಿಗೆ ಅನ್ಸ್ಬಹುದು, ನನಗೆ ಈ ತರದೊಂದು ಸಿಕ್ಕಿದ್ರೆ ನಾನು ಮನೇಲಿ ಮಾಡ್ಬೋದಿತ್ತು ಅಂತ. ಇದೇನ್ ಸಿಗುತ್ತಾ? ಇದನ್ನ ಎಲ್ಲಿ ತಗೋಬೇಕು ನಾವು? ಇಲ್ಲಿಗೆ ಬಂದವರಿಗೆ ಏನಾದ್ರು ನೀವು ಅದನ್ನ ಕೊಡ್ತೀರಾ, ಹೇಗೆ? ಸೊ ನಮ್ ಕಡೆ 2-3 ತರ ಪಿರಮಿಡ್ಸ್ ಇದೆ. ಒಂದು ಚಿಕ್ಕದಾಗಿ ಬೇಕಾದ್ರೆ ತಗೋಬಹುದು, ಅದಕ್ಕೊಂದು ಕ್ಯಾಪ್ ಸಿಗುತ್ತೆ. ಇಲ್ಲ ನಮ್ಗೆ ಇದೇ ತರ ಬೇಕಂದ್ರೆ ನೀವು ನಮ್ ನಂಬರ್ ಕೊಡ್ತೀನಿ, ಸಂಪರ್ಕ ಮಾಡ್ರಿ. ಸೊ ನಿಮ್ ಮನೆಗೆ ನಾವು ಇದನ್ನ ಇಲ್ಲಿಂದ ಒಂದು ಆಶ್ರಮ ಮಾಡಿ ಕಳಿಸ್ತೇವೆ ನಿಮಗೆ. ಸೊ ಖಂಡಿತ ಇದನ್ನ ನೀವು ಬ್ಯಾಂಗ್ಳೂರ್ದಲ್ಲಿ ಅಂತೂ ಇದ್ರೆ, ಅಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ನಮ್ದೇ ಇದೆ, ಅವ್ರು ಬಂದು ಮನೆಗೆ ಫಿಟ್ ಮಾಡ್ಕೊಟ್ಟು ಹೋಗ್ಬಿಡ್ತಾರೆ. ಇದನ್ನ ಒಂದು ಇಟ್ಕೊಂಡ್ಬಿಡಿ ಸಾಕು, ನಿಮಗೆ ವಿಲ್ ಅಟ್ರಾಕ್ಟ್ ಎನಿಥಿಂಗ್. ಓಹೋ. ದುಡ್ಡು ಮಾಡೋರಿದ್ರು ಮಾಡ್ಬೋದು, ಕಳ್ಕೊಂಡವರಿದ್ರು ಪಡಿಬಹುದು. ಆರೋಗ್ಯ ಸಮಸ್ಯೆ ಇದೆ, ನನಗೊಂದು ನೆಮ್ಮದಿ ಬೇಕು ಅನ್ನೋರಿದ್ರು ಆ ನೆಮ್ಮದಿಯನ್ನ ಪಡ್ಕೋಬಹುದು. ಖಂಡಿತ. ಈ ಉಸಿರಾಟವನ್ನ ಮೇಲೆ ಕೆಳಗೆ ಮಾಡೋದು, ಆ ತರದ್ ಏನಾದ್ರು ಟ್ರಿಕ್ಸ್ ಗಳಿದೆಯಾ ಧ್ಯಾನಕ್ಕೆ ಕೂತಾಗ? ಇಲ್ಲ ಸಂದೀಪ್ ಅವರೇ, ನಾನು ಹೇಳ್ಬಿಡ್ತೀನಿ, ಧ್ಯಾನ ಮತ್ತೆ ಪ್ರಾಣಾಯಾಮ ಅಂದ್ರೆ ಎರಡು ಬೇರೆನೆ. ಹೌದು. ಪ್ರಾಣಾಯಾಮ ಅಂದ್ರೆ ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್ ಇನ್ಹಲೇಷನ್ ಮಾಡ್ತೀವಿ, ಬಟ್ ಧ್ಯಾನ ಅಂದ್ರೆ ಸಹಜವಾಗಿ ನಡೆಯುವಂತ, ತನ್ನಿಂದ ತಾನೇ ಆಗುವಂತ ಆ ಪ್ರಕ್ರಿಯೆನ ಗಮನಿಸೋದು. ಹೇಗಪ್ಪ ಅಂದ್ರೆ, ಈಗ ಒಬ್ಬ ವಾಚ್ಮೆನ್ ಒಳಗ್ ಬರೋರ್ಗೊಂದು ಸಲ್ಯೂಟ್ ಹೊಡಿತಾನೆ, ಹೊರಗೆ ಹೋಗೋರ್ಗೊಂದು ಸಲ್ಯೂಟ್ ಹೊಡಿತಾನೆ. ನಾವು ನಮ್ಮ ಪ್ರಾಣವನ್ನ ವಾಚ್ ಮಾಡಬೇಕು. ನೋಡಿ, ಒಂದು ಹುಟ್ಟಿದ ಮಗು ಡಾಕ್ಟರ್ ಏನ್ ಗಮನಿಸ್ತಾರೆ ಮುಂಚೆ? ಪ್ರಾಣ ಅಂದ್ರೆ ಉಸಿರಾಡಬೇಕ ಮಗು. ಒಬ್ಬ ಸತ್ತೋದ್ರೆ ಏನ್ ಹೇಳ್ತಾರೆ? ಪ್ರಾಣ ನಿಂತಿದೆ ಅಂತ ಹೇಳ್ತಾರೆ. ಬಟ್ ನಾವೇನ್ ಮಾಡ್ತಿದ್ವಿ? ನಮ್ಮ ಪ್ರಾಣವನ್ನ ಗಮನಿಸ್ತಾ ಇಲ್ಲ. ಬುದ್ಧ ಅವರು ಇಷ್ಟೆಲ್ಲ ಗಮನಿಸಿದ್ ಏನಪ್ಪಾ ಅಂದ್ರೆ, ಅವ್ರ ಜ್ಞಾನದ ಹೊಂದ್ಬೇಕಾದ್ರೆ ಅವ್ರ ಕೊನೆದಾಗ ಗೊತ್ತಿದ್ದು, ನನ್ನ ಶ್ವಾಸವೇ ನನ್ನ ಗುರು ಅಂತ ಗೊತ್ತಾಯ್ತು ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು ಆನಾಪಾನ ಅಂತ. ಆನ ಅಂದ್ರೆ ನಮ್ಮ ಒಳ ಉಸಿರು, ಅಪಾನ ಅಂದ್ರೆ ನಮ್ಮ ಹೊರ ಉಸಿರು, ಸತಿ ಅಂದ್ರೆ ಕೂಡೋದು. ನಮಗ್ರಿ ಇಲ್ಲಿ 41 ಜ್ಞಾನ ಮಾಡಿದ್ರಿ, ನಮ್ಮ ಬಾಯಿ ನೀರ್ ಆತ್ರಿ. ಮತ್ತೆ ರೀ ನನ್ನ ಮಗಗ್ರಿ ರಗತ್ ಭಾಳ ಬರಾತಿತ್ರಿ. ಇದು ಗೋಕಾಕ್ ಹೋಗಿ ಬಂದ್ರಿ, ಒಟ್ಟ ಕಡಿಮೆ ಆಗ್ಲಿಲ್ರಿ. ಅದ ಕಡಿಮೆ ಆಗ್ಲನ ನಮ್ಮ ಗುರುಗಳಿಗೆ ನಮಸ್ಕಾರ, ಅವ್ರ ಜ್ಞಾನ ಮಾಡ್ರಿ, ನಿಮ್ಗೆ ಎಲ್ಲ ಆರಾಮಾಕಿತ್ತಂದ್ರಿ. ಈಗ ಒಂದು 5 ದಿವ್ಸ ರೀ, ರಾತ್ರಿ 2 ಗಂಟೆಗೆ ಎದ್ರ ಧ್ಯಾನ ಕೂತನ್ರಿ, ಕುಂದ್ರಾನ ಅಟ್ಟು ಆರಾಮಾತ್ರಿ ನನ್ನ ಮಗಗ್ರಿ. ಬನ್ನಿ ನಾವ್ ಒಂದ್ಸಲ ಮೇಲ್ಗಡೆ ಹೋಗೋಣ, ಅದನ್ನು ಕೂಡ ನೋಡ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಮೆಟ್ಟಿಲುಗಳಿದೆ, ಮೆಟ್ಟಿಲನ್ನ ಹತ್ಕೊಂಡೇ ಹೋಗ್ಬೇಕು. ಈಗ ಹುಣ್ಣಿಮೆ ದಿನ ಇಲ್ಲಿ ಏನ್ ಧ್ಯಾನ ನಡೆಯುತ್ತಲ್ಲ, ಇದು ಎಷ್ಟು ಗಂಟೆಗಳ ಕಾಲ ನಡೆಯೋದು? ಓಕೆ, ನಾವು ವಿಶೇಷವಾಗಿ ಸಂದೀಪ್ ಅವರೇ
ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಒಂದ್ 10 ಗಂಟೆವರೆಗೆ ಪ್ರಸಾದದ ಎಲ್ಲ ಮಾಡಿಸಿ ಮುಗಿಸ್ತೀವಿ. ಊಟ ಎಲ್ಲ ವ್ಯವಸ್ಥೆ ಇದೆ? ಹೌದು, ಎಲ್ಲ ವ್ಯವಸ್ಥೆ. ಬಂದವ್ರ ಧ್ಯಾನ ಜ್ಞಾನ ಎರಡೂ ಇದೆ ಇಲ್ಲಿ. ಓಕೆ. ಅನ್ನದಾಸವೂ ಇರುತ್ತೆ, ಜ್ಞಾನದಾಸ ಕೂಡ ಇರುತ್ತೆ. ಸೊ ರಾತ್ರಿ 10 ಗಂಟೆ ಆದ್ಮೇಲೆ ಓಕೆ. ಎಷ್ಟೋ ಜನ ಹೋಲ್ ನೈಟ್ ಧ್ಯಾನ ಕೂತ್ ಬಿಡ್ತಾರೆ. ಹೋಲ್ ನೈಟ್ ಮಾರ್ನಿಂಗ್ 6 ವರೆಗೆ ಕೂಡ್ತಾರೆ, ಇಲ್ಲಿ ಕೂತ್ಕೊಂತಾರೆ. ಹೌದು. ಇದಕ್ಕೆ ನಾವ್ ಅಂತೀವಿ ಕಿಂಗ್ಸ್ ಚೇಂಬರ್ ಅಂತ ಕರಿತೀವಿ. ಇದಕ್ಕೆ ಕಿಂಗ್ಸ್ ಚೇಂಬರ್. ಕಿಂಗ್ಸ್ ಚೇಂಬರ್. ಓಕೆ ಓಕೆ. ಸೊ ಇಲ್ಲಿ ನಿಮ್ಗೆ ನೋಡಿ ಮೇಲೆ ಕಾಸ್ಮಿಕ್ ಎನರ್ಜಿ ತುಂಬಾ ಜಾಸ್ತಿ ಬಂದ್ಬಿಡುತ್ತೆ. ಇಲ್ಲಿ ನೇರವಾಗಿ ಇಲ್ಲಿಗೆ ಬರುತ್ತೆ. ನೀವು ಬೇಕಾದ್ರೆ ಸಂದೀಪ್ ಅವರೇ, ನಾನು ಇಲ್ಲಿವರೆಗೆ ನಿಮ್ಗೆ ಬಹಳ ತೇರಿ ಹೇಳಿದ್ದೀನಿ. ಹೌದು. ಯಾಕೆ ನೀವು ಒಂದು 5 ನಿಮಿಷ ನಮ್ ಜೊತೆ ಧ್ಯಾನ ಮಾಡಬಾರ್ದು? ಖಂಡಿತ ಮಾಡ್ತೀನಿ. ನಿಮ್ಗೆ ನಾನು ಕಲ್ಸ್ಕೊಟ್ಟಾಗ ಆ ಎಕ್ಸ್ಪೀರಿಯನ್ಸ್ ನೀವೇ ಮಾಡ್ಕೊಂಡು ನಿಮ್ಮ ಅನುಭವ ನೀವೇ ಹೇಳ್ಬೋದಲ್ವ? ಹೌದು ಹೌದು, ಖಂಡಿತ. ಎಸ್ ಎಸ್, ಶುರು ಮಾಡೋಣ. ಸಂದೀಪ್ ಅವರೇ, ನಾನು ನಿಮ್ಗೆ ಈ ಒಂದು ಅದ್ಭುತವಾದಂಥ ಧ್ಯಾನ ಪ್ರಪಂಚಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಅನುಭವಿಸಿ ನಿಮ್ಮ ಒಂದು ಇನ್ನರ್ ಜರ್ನಿ, ಒಂದು ಇನ್ನರ್ ನೆಟ್ಟಿಗೆ ನೀವು ಕನೆಕ್ಟ್ ಆಗಿ. ಸೊ ಏನು ಮಾಡೋದಿಲ್ಲ. ಧ್ಯಾನ ಅಂದರೆ ಕೇವಲ ನಮ್ಮ ಸಹಜವಾಗಿ ಉಸಿರಾಟದ ಮೇಲೆ ಗಮನ ಕೊಡೋಣ. ಪ್ರಕೃತಿ ದತ್ತವಾಗಿ ನಡೆಯುವಂಥ ಈ ಒಂದು ಶ್ವಾಸದ ಮೇಲೆ ಗಮನ ಕೊಡಿ. ಧ್ಯಾನಕ್ಕೆ ಕುಂತಾಗ ಮೊದಲೇದಾಗಿ ಬರೋದೇ ನಮ್ಮ ಆಲೋಚನೆಗಳು ಅಂತ ಹೇಳ್ತೀವಿ. ಆ ವಿಚಾರಗಳು ಬರ್ತಾ ಇರುತ್ತೆ, ಯಾಕಂದರೆ ಇದು ಮಂಕಿ ಮೈಂಡ್ ಅಂತ ಹೇಳ್ತೀವಿ. ಈ ಮಂಕಿ ಮೈಂಡ್ ನಾವು ಕಾಂಕರ್ ಮಾಡೋಕ್ಕೆ ನಾವು ಧ್ಯಾನ ಮಾಡಬೇಕು, ಆ ಶೂನ್ಯ ಸ್ಥಿತಿಗೆ ಹೋಗಬೇಕು. ಸೊ ಅದಕ್ಕೆ ಆಲೋಚನೆಗಳ ಹಿಂದೆ ಹೋಗಬೇಡಿ, ಮತ್ತೆ ಅರಿವಿಗೆ ಬನ್ನಿ, ಮತ್ತೆ ಉಸಿರಾಟನ ಗಮನಿಸಿ. ಯಾವುದೇ ಕಾರಣಕ್ಕೂ ದೀರ್ಘವಾಗಿ ಉಸಿರು ತಗೋದು ಬಿಡೋದಲ್ಲ, ಅದು ಪ್ರಾಣಾಯಾಮ ಆಗುತ್ತೆ. ಇದು ಪ್ರಾಣವನ್ನು ಗಮನಿಸೋದು ಮಾತ್ರ ನಮ್ಮ ಕೆಲಸ. ಶ್ವಾಸವೇ ನಮ್ಮ ಗುರು ಅಂತ ಹೇಳ್ತೀವಿ. ನಿಮ್ಮ ತಲೆಯ ಬ್ರಹ್ಮರಂಧ್ರದ ಮುಖಾಂತರ ಆ ವಿಶ್ವಶಕ್ತಿ ದೇಹದೊಳಗೆ ಪ್ರವೇಶಿತರ ಅನುಭವ ನಿಮಗಾಗಲಿ. ಫೀಲ್ ದ ಗೋಲ್ಡನ್ ಲೈಟ್ ಎನರ್ಜಿ, ಆ ಯೂನಿವರ್ಸ್ ಎನರ್ಜಿ. ಲಾಸ್ಟ್ 5 seconds. 4, 3, 2 and 1. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ನೋಡ್ತಾ ನಿಮ್ಮ ಕಣ್ಣನ್ನು ತೆಗೆರಿ. ನಿಮ್ಮ 2 ಹಸ್ತಗಳನ್ನು ನೋಡ್ತಾ ಕಣ್ಣು ತೆರೀರಿ. ಓಕೆ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ದೇಹ ಸ್ಥಿತಿಗೆ ಬರೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ತುಂಬ ಚೆನ್ನಾಗಿದೆ ಫೀಲು. ಎಸ್, ಖಂಡಿತ. ಯಾಕಂದರೆ ನಾನು ಆಗಾಗ ಧ್ಯಾನ ಮಾಡ್ತೀನಿ ಮನೆಯಲ್ಲಿ. ಪಿರಮಿಡ್ ಇಲ್ದೇನೆ ಧ್ಯಾನ ಮಾಡ್ತಾ ಇದ್ದೆ. പക്ഷെ ಇವತ್ತು ಅನ್ನಿಸ್ತಿದೆ ಇದನ್ನ ನಾನು ತಗೊಂಡು ಹೋಗ್ಬೇಕು ಅಂತ. ಸೊ ಈ ಪಿರಮಿಡ್ ಅನ್ನ ಇಟ್ಕೊಂಡು ಧ್ಯಾನ ಮಾಡ್ತೀನಿ ಖಂಡಿತ. ಮುಂದಿನ ದಿನದಲ್ಲಿ ನಮ್ಮ ಸಾಧನೆಯು ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಆಂತರ್ಯದಲ್ಲೇ ಒಂದಿಷ್ಟು ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ಇದು ಕೂಡ ಒಂದು ಸ್ಫೂರ್ತಿ ಆಗುತ್ತೆ. ಈಗ ಸುಮಾರು ಜನರಿಗೆ, ಕೆಲವೊಬ್ರು ವಯಸ್ಸಲ್ಲಿ ಹೆಚ್ಚಾದವ್ರು ಇರ್ಬೋದು, ಅಥವಾ ತೀರಾ ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಮನೆಯನ್ನ ಬಿಟ್ಟು ಹೊರಗೆ ಬರೋಕ್ ಆಗಲ್ಲ ಅನ್ನೋರು ಮನೆಯಿಂದಾನೇ ನಿಮ್ಮ ಮಾರ್ಗದರ್ಶನದ ಮೂಲಕ ಈ ತರ ಧ್ಯಾನವನ್ನ ಮಾಡಬಹುದು. ಹೇಗೆ ಅವರಿಗೆ ಹೇಗೆ ಅವಕಾಶ ಇದೆ? ಖಂಡಿತ. ನಾವು ಅದಕ್ಕೆ ಒಂದು ಮಾತು ಹೇಳ್ತೀನಿ, ATM ಅಂತ ಹೇಳ್ತೀನಿ. ಎನಿ ಟೈಮ್ ಮೆಡಿಟೇಷನ್, ಎನಿವೇರ್ ಮೆಡಿಟೇಷನ್. ಓಕೆ. ಸೊ ನಾವು ಈಗ ಪಾಪ ಬೆಂಗಳೂರಿಂದ ಬರೋಕ್ಕಾಗಲ್ದಾರೋ ಅಥವಾ ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಬರೋಕ್ಕಾಗಲ್ಲ ವಯಸ್ಸಾದ್ರಿಗೆ, ಚಿಕ್ಕ ಮಕ್ಕಳಿಗೆ. ಸೊ ನೀವು ನಮ್ದು ಒಂದು ಗ್ರೂಪ್ ಇದೆ. ಓಕೆ. ನಮ್ದು ಮನಸಾಕ್ಷಿ ಮತ್ತೆ ಬಸವ ಪಿರಮಿಡ್ಸ್ ಒಂದು ಗ್ರೂಪ್ ಇದೆ. ಮತ್ತೆ ಆ ಗ್ರೂಪಿಗೆ ನಾನು ನಿಮ್ಗೆ QR ಕೋಡ್ ಕೊಡ್ತೀನಿ ಸಂದೀಪ. ಅವ್ರು ಆ ಗ್ರೂಪಿಗೆ ಜಾಯ್ನ್ ಆಗ್ಬಿಟ್ರೆ ನಮ್ದು ಪ್ರತಿದಿನ ಸತ್ಸಂಗ ಆಮೇಲೆ ಧ್ಯಾನದ ಶಿಬಿರಗಳು ನಡೀತಾನೆ ಇರುತ್ತೆ ಅಲ್ಲಿ. ಸೊ ಅದು ಫ್ರೀ ಆಗಿರುತ್ತೆ. ಅಲ್ಲಿ ಆ ಗ್ರೂಪಿಗೆ ಅವ್ರು ಜಾಯ್ನ್ ಆಗ್ಬಿಟ್ರೆ ಸೊ ಅವ್ರ ಮನೆಯಲ್ಲೇ ಇದ್ಕೊಂಡು ಅವ್ರ ಮೊಬೈಲ್ದಲ್ಲೇ ಅವ್ರ ಮಾರ್ಗದರ್ಶನ ಕೊಡ್ತೀನಿ ನಾನೆಲ್ಲ. ಸೊ ಅಲ್ಲೇ ಕುತ್ಕೊಂಡು ಅವ್ರ ಈ ಧ್ಯಾನ ಸಾಧನೆ ಕಲಿಬಹುದು. ಖಂಡಿತ ಕಲಿಬಹುದು. ಝೂಮ್ ಪ್ಲಾಟ್ಫಾರ್ಮ್ ಮುಖಾಂತರ, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮುಖಾಂತರ. ಸೊ ಬಹಳಷ್ಟು ಏನ್ ಸೋಷಿಯಲ್ ಮೀಡಿಯಾ, ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರೂ ಬೇರೆ ಬೇರೆ ಯೂಸ್ ಮಾಡ್ಕೊಂಡ್ರೆ ನಾವು ಈ ತರ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಅವ್ರ ಮನೇಲಿ ಕೂತ್ಕೊಂಡು ಅವ್ರು ಯೂಸ್ ಕಲಿಬಹುದು. ಇದೆಲ್ಲ ಬರೀ ಕಲ್ಲಾಗಿರುತ್ತಾ ಅಥವಾ ಇದರಲ್ಲೂ ಏನಾದ್ರೂ ವಿಶೇಷ ಬಗೆಯ ಏನಾದ್ರೂ ಇದನ್ನ ಇನ್ವಾಲ್ವ್ ಮಾಡಿರ್ತೀರಾ ಹೇಗೆ ಧ್ಯಾನಕ್ಕೆ ಸಂಬಂಧಿಸಿರುವಂತ? ಹೌದು ಸಂದೀಪ್ ಅವರೇ, ನೀವು ಕಾಲಿಟ್ಟಾಗ ಎಲ್ಲೋ ನೀವು ಹೋಗಿರ್ತೀರಿ, ದೇವಸ್ಥಾನಕ್ಕೆ ಹೋದಾಗ ಒಂದು ವೈಬ್ಸ್ ಫೀಲ್ ಆಗುತ್ತೆ ನಿಮ್ಗೆ. ಹೌದು. ಅಂದ್ರೆ ಒಳಗಡೆ ಹೋದ ತಕ್ಷಣ ಏನೋ ಒಂದು ಸಮಾಧಾನ ಅನ್ಸುತ್ತೆ. ನೀವು ನಿಮ್ ಮುಖ ನೋಡ್ತಾ ಇದೀನಿ, ನೀವು ಒಳಗೆ ಏನೋ ಒಂದು ಶಾಂತತೆ ಕಾಣಿಸ್ತಾ ಇದೆ. ಯಾಕೆ ನೀವು ಪಾಪ ಮೊನ್ನೆಯಿಂದ ಟ್ರಾವೆಲಿಂಗ್ ಅಲ್ಲಿ ಇದೀರಿ, ಬಟ್ 5 ನಿಮಿಷದಲ್ಲಿ ನಿಮ್ಗೆ ಒಂದು ಏನೋ ಚೇಂಜಸ್, ಫೇಸ್ ನಲ್ಲಿ ಹ್ಯಾಪಿನೆಸ್ ನನಗೂ ಐ ಕ್ಯಾನ್ ಫೀಲ್ ದಟ್ ಎನರ್ಜಿ. ಸೊ ಇಲ್ಲಿ ಏನ್ ಹಾಕಿದೆ ಅಂದ್ರೆ ಹಿಮಾಲಯನ್ ಕ್ರಿಸ್ಟಲ್ಸ್ ಅಂತ ಹಾಕಿದೀನಿ ಸಂದೀಪ್ ಅವರೇ ಇಲ್ಲಿ. ಹೌದು, ಇಲ್ಲಿ ಒಳಗಡೆ ಹಿಮಾಲಯದಿಂದ ತಂದಂತ ಕ್ರಿಸ್ಟಲ್ಸ್ ಹಾಕಿ ಆ ಕ್ರಿಸ್ಟಲ್ಸ್ ಒಳಗಡೆ ಈ ಗ್ರಾನೈಟ್ ಅನ್ನು ಹಾಕಿದ್ದೀನಿ. ಓಕೆ. ಇಷ್ಟೆಲ್ಲ ಇನ್ವಾಲ್ವ್ ಆಗಿದೆ, ಸುಮ್ಮನೆ ಒಂದು ಪ್ಲೇಸ್ ಆಗಿಲ್ಲ ಇದು. ಮತ್ತೆ ಇಲ್ಲಿ
ನೂರಾರು ಜನ ಧ್ಯಾನ ಮಾಡಿರುವಂತ ಪವರ್, ಪಾಸಿಟಿವ್ ಎನರ್ಜಿ ಕೂಡ ಇಲ್ಲಿ ಇರುತ್ತೆ. ಸೊ ನಾನು ಹೇಳೋದು ತುಂಬಾ ನೆಗೆಟಿವ್ ಅಲ್ಲಿ ಇದೀವಿ ಅಥವಾ ಸಮಸ್ಯೆಯಲ್ಲಿದ್ದೀವಿ, ನಮ್ಗೇನೋ ಒಂದು ಹೊರಗಿನ ಪ್ರಪಂಚ ತುಂಬಾ ನೋವು ಮಾಡ್ತಾ ಇದೆ, ಒಳಗಡೆ ಇನ್ನರಲ್ಲಿ ಒಂದು ಪೀಸ್ ಬೇಕು ಅನ್ನೋರಿದ್ರೆ ಗುರುಗಳ ಕಾಂಟ್ಯಾಕ್ಟ್ ನಂಬರನ್ನು ನಾನು ಪ್ರಾರಂಭದಿಂದಲೂ ಡಿಸ್ಪ್ಲೇ ಮಾಡಿದ್ದೀನಿ. ಒಂದು ಸಲ ಇವರ ಮಾರ್ಗದರ್ಶನವನ್ನು ಪಡೆಯಿರಿ. ನಿಮ್ಗೆ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಮನೆಯಲ್ಲಿ ಕೂತ್ಕೊಂಡೇ ಇವರ ಫ್ರೀ ಕ್ಲಾಸ್ಗಳನ್ನು ಅಟೆಂಡ್ ಆಗಿ. ನನ್ನ ಇಂಟೆನ್ಷನ್ ಇಷ್ಟೇ, 4 ಜನ ಬದಲಾದರೆ ನಾನು ಗೋಕಾಕ್ವರೆಗೆ ಬಂದಿದ್ದು ಸಾರ್ಥಕ ಆಗುತ್ತೆ. ಗೋಕಾಕ್ ಮಂದಿಗೆ ಇಲ್ಲಿ ಯಾರಿಗೆ ಗೊತ್ತಿಲ್ಲ, ಹುಬ್ಬಳ್ಳಿ, ಗೋಕಾಕ್, ಬೆಳಗಾವಿ ಈ ಭಾಗದಲ್ಲಿ ಯಾರಾದರೂ ಇದ್ರೆ ಒಂದು ಸಲ ಇಲ್ಲಿಗೆ ಬಂದು ಹುಣ್ಣಿಮೆ ದಿನ ಅಥವಾ ಗುರುಗಳ ಮಾರ್ಗದರ್ಶನ ಬೇರೆ ಯಾವ್ದಾದ್ರು ದಿನ ನಡೀತಾ ಇದ್ರೆ ಇಲ್ಲಿಗೆ ಬಂದು ಇದ್ದು ಉಳ್ಕೊಂಡು ಒಂದಿಷ್ಟು ಸಮಯವನ್ನು ಸ್ಪೆಂಡ್ ಮಾಡೋಗಿ ನಿಮ್ಮ ಬದುಕಿನ ಬದಲಾವಣೆ ಇಲ್ಲಿಂದ ಶುರುವಾಗ್ಲಿ ಅಂತ ನಾನು ಅನ್ಕೊಂಡೆ. ನಾನು ಇಲ್ಲಿವರೆಗೆ ಬಂದಾಗ ಇದನ್ನೆಲ್ಲ ತೋರಿಸಿದ್ರಿ, ಇನ್ನೂ ಸುಮಾರು ಬಗೆಯಲ್ಲಿ ನಾನು ವಿಡಿಯೋಸ್ಗಳನ್ನ ಮಾಡೋದಿದೆ. ಸೊ ಆದ್ರೂ ಒಂದು ಸಮಯವನ್ನ ಕೊಟ್ಟು ನಮ್ಮ ಜೊತೆಗೆ ನೀವು ಜಾಯಿನ್ ಆಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ಸಂದೀಪ್ ಅವರೇ, ತಮಗೂ ಕೂಡ ಧನ್ಯವಾದಗಳು. ಸೊ ಈ ಒಂದು ತಮ್ಮ ಒಂದು ಹೆಗ್ಗಡೆಯ ಒಂದು ಸ್ಟುಡಿಯೋ ಚಾನೆಲ್ ಬೆಂಗಳೂರಿಂದ ಬಂದು ಈ ಪಿರಮಿಡ್ ಶಕ್ತಿ, ಧ್ಯಾನ ಶಕ್ತಿ, ಬಸವ ತತ್ವ ಬಗ್ಗೆ ನಮಗೊಂದು ಇಂಟರ್ವ್ಯೂ ಮಾಡಿದ್ರೆ ನಮ್ಗೆ ಖುಷಿ ಆಗ್ತದೆ. ನಾನು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇನು ಹೆಗ್ಗಡೆ ಸ್ಟುಡಿಯೋನ ನೋಡ್ತಾ ಇದ್ದೀರಿ, ಒಂದು ಕಳೆ ಏನಪ್ಪಾ ಅಂದ್ರೆ ತಾವು ಕೂಡ ಎನಿ ಟೈಮ್ ನನಗೆ ಸಂಪರ್ಕಿಸಿ ಈ ಧ್ಯಾನ ಅನ್ನೋದು ನಿಮ್ಮ ಊರಲ್ಲಿ ಕೂಡ ನೀವು ಮಾಡಿದ್ರೆ ನಾನು ಫ್ರೀಯಾಗಿ ಬಂದು ಮಾಡ್ಕೊಟ್ಟು ಹೋಗ್ತೀನಿ ನಿಮ್ಗೋಸ್ಕರ. ಯಾಕಂದ್ರೆ ನೀವು ಅಷ್ಟು ದೂರಿಂದ ಬಂದಿದ್ದೀರಿ. ಒಂದು 50 ಜನದ ನೀವೇನಾದ್ರು 100 ಜನದ ಏನಾದ್ರು ಸತ್ಸಂಗ ಮಾಡ್ತಂದ್ರೆ ಖಂಡಿತ ನಾನ್ ನಿಮ್ಮಲ್ಲಿ ಇರೋ ಜಾಗ. ಯಾಕಂದ್ರೆ ಹಿಂದೆ ಬಸವ ತತ್ವ ಅಂದ್ರೆ ಹಂಗೆ ಇತ್ತು, ಧರ್ಮದ ಕಡೆ ಜನ ಬರಲಾಗ ಧರ್ಮವನ್ನೇ ಅವ್ರ ಮನೆಗೆ ಒಯ್ದಿದ್ರು. ಹಂಗೆ ಇವತ್ತು ಧ್ಯಾನ, ಮೌನ, ಆಧ್ಯಾತ್ಮ ಎಲ್ರಿಗೂ ಬೇಕಾಗಿದೆ. ಸೊ ನನ್ನ ಕೊನೆಯ ಮಾತೇನಪ್ಪಾ ಅಂದ್ರೆ ತಾವೆಲ್ಲರೂ ಕೂಡ ಧ್ಯಾನ ಮಾಡಿ ಈ ಧ್ಯಾನದ ಪ್ರಪಂಚ ಬನ್ನಿ. ಕೊನೆಯದಾಗಿ ಇನ್ನೊಂದು ಹೇಳಿ ನಾನು ಮುಗಿಸ್ಬಿಡ್ತೀನಿ ಸಂದೀಪ್ ಅವರೇ, ಈ ಧ್ಯಾನ ಅನ್ನೋದು ಯಾವ್ದು ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ. ಇದು ಈ ಉಸಿರಾಟಕ್ಕೆ ಯಾವ ಜಾತಿ ಇದೆ ರೀ? ಇಲ್ಲ. ಸೊ ಅಂತ ಧ್ಯಾನವನ್ನ ತಾವೆಲ್ಲರೂ ಮಾಡಿ. ಇನ್ನೂ ನಮ್ಮ ಹೆಗ್ಗಡೆ ವಾಹಿನಿ ಮುಖಾಂತರ ಹೆಗ್ಗಡೆ ಸ್ಟುಡಿಯೋದಿಂದ ತಾವೆಲ್ಲರೂ ಈ ಧ್ಯಾನವನ್ನು ಕಲೀರಿ. ಏನಾದ್ರು ನೀವು ಧ್ಯಾನ ಕಲ್ತ್ರೆ ಅದೆಲ್ಲ ಶ್ರೇಷ್ಠ ಹೋಗೋದು ಸಂದೀಪ್ ಅವ್ರಿಗೆ, ನನಗಲ್ಲ. ಖಂಡಿತ. ಯಾಕಂದ್ರೆ ನಿಮ್ ಮುಖಾಂತರ ಎಲ್ಲರೂ ಲಕ್ಷಾಂತರ ಕೋಟ್ಯಾಂತರ ಜನ ನೋಡಿ ಕಲಿಯೋರಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸಂದೀಪ್ ಅವರೇ, ನಮ್ಗೆ ಅನಂತವಾದ ಶರಣ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಾನು ಗೋಕಾಕ್ವರೆಗೆ ಬಂದಿದ್ದು ಈ ಪಿರಮಿಡ್ ಹಿಲ್ಸ್, ಬಸವ ಪಿರಮಿಡ್ ಹಿಲ್ಸ್ ಅನ್ನ ತೋರಿಸ್ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ. ಜೊತೆಗೆ ಇಲ್ಲಿ ಇನ್ನೊಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಇನ್ನೊಂದಿಷ್ಟು ಹೊಸ ಬಗೆಯ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಲಿದ್ದೀನಿ. ಸೊ ಆ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರ ಆಗುತ್ತೆ. ನೀವು ನಮ್ಮ ವಾಹಿನಿಯನ್ನು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಗುರುಗಳನ್ನ ಭೇಟಿ ಆಗಬೇಕು, ಇಲ್ಲ ನಿಮ್ಮ ಊರಿಗೆ ಅವರನ್ನ ಕರೆಸ್ಬೇಕು. ನಾವೊಂದು 50 ಜನ ಇದ್ದಾರೆ, 50 ಜನ ಇದೀವಿ, ನಮ್ಮಲ್ಲಿಗೆ ಏನಾದರೂ ಬಂದು ಗುರುಗಳು ಹೇಳ್ಕೊಡ್ತಾರೆ, ಈ ಥರದ ಪ್ರಶ್ನೆಗಳಿದ್ರೆ, ಅಥವಾ ನೀವು ನಿಮ್ಮ ಸಿಟಿಯನ್ನ ಬಿಟ್ಟು ಈ ಥರದ ಹಳ್ಳಿಗೆ ನಾನು ಬರ್ತೀನಿ ಅಥವಾ ಗೋಕಾಕಕ್ಕೆ ಬಂದು ಇಲ್ಲಿದ್ದು ಹೋಗ್ತೀನಿ ಅನ್ನೋರಿದ್ರೆ ಖಂಡಿತವಾಗಿಯೂ ಇವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ, ಅಲ್ಲಿಯೂ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.